ಗೈಡ್ಲೈನ್ ಅನ್ನು ನಾವು ನೋಡೋಣ. ಒಂದು ಸಮಯ ಅದನ್ನ ಕನ್ನಡದಲ್ಲಿ ಏನಂತಾರೆ ಅಂದ್ರೆ ಹಲ್ಲೆಲೂಯಾ ಆಮೆನ್, ಟ್ರಾವೆಲ್ ಹಿಸ್ಟ್ರಿ ಅಂತ ಹೇಳ್ಬೋದು. ಏನಂತಾರೆ? ಟ್ರಾವೆಲ್ ಹಿಸ್ಟ್ರಿ. ಹಲ್ಲೆಲೂಯಾ. ಒಂದು 6,000 ವರ್ಷಗಳ ಒಂದು ಯಾತ್ರೆ ಚರಿತ್ರೆಯನ್ನು ನಾವು ನೋಡೋಣ. ಆಮೇಲೆ ಚುರುಕಾಗಿರಿ, ಶಾರ್ಪ್ ಆಗಿರಿ, ಪೆನ್ನು ಪೇಪರು ಬೈಬಲ್ ರೆಡಿಯಾಗಿ ಇಟ್ಕೊಳ್ಳಿ. ಮನೇಲಿ ಬೈಬಲ್ ಓದಿ, ಇಲ್ಲಿ ಓದಬೇಡಿ. ಮನೇಲಿ ಓದಿಲ್ಲ ಇಲ್ಲಿ ಓದ್ತೀರಾ, ಅದಕ್ಕಲ್ಲ. ಮನೇಲಿ ಹೋಗಿ ನೀನು ಬರ್ಕೋ, ನಿನ್ ಕನ್ಫ್ಯೂಷನ್ ಏನೇನಿದೆ ಇಲ್ಲಿ ನೀನು ಕಿವಿ ಕೊಡೋದಕ್ಕೆ ಇಂಪಾರ್ಟೆನ್ಸ್ ಮಾಡಿ. ಅದು ಕೂಡ ವಾಕ್ಯ ಕೊಟ್ಟೆ ನಾನು. ಆಮೆನ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕೇಳೋ ಕಿವಿಗಳು ನಮ್ಗಿರ್ಬೇಕು. ಎಸ್ಪೆಷಲಿ ಪಾಸ್ಟ್ಗಂತೂ ಯಾರನ್ನ ಕಷ್ಟ ಹೇಳಿದ್ರೆ ಅವ್ರ ಕಷ್ಟ ಕೇಳೋ ಕಿವಿ ಇರ್ಬೇಕು. ಅವ್ರಿಗೆ ಪಾಸ್ಟ್ಗೆ ಏನಿರ್ಬೇಕು? ಕೇಳ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರಿ, ಅದ್ರ ಬಗ್ಗೆ ಪ್ರೇಯರ್ ಮಾಡಿಲ್ಲ ಅಂದ್ರೆ, ಅವ್ರು ಹುಡುಕೊಂಡು ಹೋಗಿಲ್ಲ ಅಂದ್ರೆ, ಅವ್ರಿಗೋಸ್ಕರ ಹೋರಾಡಿಲ್ಲ ಅಂದ್ರೆ ಕಿವಿಗಳಿಲ್ಲ ಪಾಸ್ಟ್ ಕೂಡ ಅಂತ. ಅದಕ್ಕೆ ವಿಶ್ವಾಸಿ ಹಿಡಿದು ಬೋಧಕನವರೆಗೂ ಕೇಳೋ ಕಿವಿಗಳಿರ್ಬೇಕು. ಎಂತ ಕಿವಿ? ತೀಟೆ ಕಿವಿಗಳಿದ್ರೆ, ಕೇರ್ಲೆಸ್ ಕಿವಿಗಳಿದ್ರೆ ಆಗ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಎಸ್, ನಾವು ಇವತ್ತು ನೋಡೋಣ ಏನು ದೇವರೊಂದು ಪ್ಲಾನ್ ಇಟ್ಕೊಂಡಿದ್ದಾನೆ. ಈ ಜೊತೆ ಸೈತಾನ ಬೇರೆ ಪ್ಲಾನ್ ಮಾಡಿ ಅದನ್ನೆಲ್ಲ ಕೊಲಾಪ್ಸ್ ಮಾಡಕ್ ನೋಡ್ತಾನೆ. ದೇವರ ಹತ್ರ ಅವನಿಗೆ ಹೋರಾಡೋದಕ್ಕಾಗ್ಲಿ ಯುದ್ಧ ಮಾಡೋದಕ್ಕಾಗ್ಲಿ ಧೈರ್ಯ ಇಲ್ಲ. ಯಾರಿಗೆ? ಸೈತಾನ. ಆಮೆನ್. ನೋಡಿ, ಬಂದ ದೇವ್ರ ದೂತರ ಜೊತೆಯಲ್ಲಿ ನಿಂತಿದ್ದಾನೆ ದೇವರ ಸನ್ನಿಧಿಯಲ್ಲಿ. ಯಾರ ವಿಷಯದಲ್ಲಿ? ಸೈತಾನ ದೇವ್ರ ದೂತರ ಜೊತೆ ದೇವರ ಸನ್ನಿಧಿಯಲ್ಲಿ ಯೋಗನ ಪರ, ಯೋಗನ ವಿರುದ್ಧ ಕಾರ್ಯ ಮಾಡೋದಕ್ಕೆ ದೇವ್ರ ದೂತರ ಜೊತೆಯಲ್ಲಿ ಬಂದು ನಿಂತಿದ್ದಾನೆ. ದೇವರ ಹತ್ರ ಹೋರಾಡಿ ಗೆಲ್ಲೋ ಶಕ್ತಿ ಸೈತಾನನಿಗಿಲ್ಲ. ಅವನ ಮಹಿಮೆಯಲ್ಲಿರೋವಾಗಲೇ ಇರಲಿಲ್ಲ. ಅವನು ಯಾವಾಗಿರೋವಾಗ ಮಹಿಮೆ, ಆಯ್ಕೆಗಳು, ಶಕ್ತಿ ಎಲ್ಲ ಅವನ ಹತ್ರ ಇತ್ತು. ಅವಾಗ್ಲೇನೆ ಇರ್ಲಿಲ್ಲ ಅವನ ಹತ್ರ. ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್. ನಿಮ್ಗೆಲ್ಲ ಗೊತ್ತು, ದೇವರು ಮೊದಲು 7 ತೋಟನ ಉತ್ಪತ್ತಿ ಮಾಡ್ದ. ಏನೇನ್ ತೋಟದಲ್ಲಿ ಮನುಷ್ಯನನ್ನ ಇಟ್ಟ. ಮನುಷ್ಯನ ಪಾಪ ಮಾಡಿಸಿ ಸೈತಾನ ಡಿಸ್ಟ್ರೈನ್ ಮಾಡಿ ಅಲ್ಲಿಂದ ಓಡಿಸ್ಬಿಟ್ಟ. ಆಮೆನ್. ಅದಕ್ಕೆ ವಿರುದ್ಧವಾಗಿ, ಏನೇನ್ ತೋಟಕ್ಕೆ ವಿರುದ್ಧವಾಗಿ ಆಮೇಲೆ ಕಾಯಿನ ಕೈಯಲ್ಲಿ ಒಂದು ಸಿಟಿಯನ್ನ ಕಟ್ಟಿಸ್ತ. ಸಿಟಿಯನ್ನ ಕಟ್ಟಿಸಿ ಅಲ್ಲೇ ಸೆಟ್ಲ್ ಆಗೋ ತರ ಜನಗಳು ಏನೋಕ ಅಂತ ಅದಕ್ಕೆ ಹೆಸರಿಟ್ಟ. ಏನೋಕ ಸಿಟಿ, ಪಟ್ಟಣ, ಊರನ್ನ ಕಟ್ಟದ. ಹಂಗೆ ಅದಾದ್ಮೇಲೆ ಅಲ್ಲಿ ದೇವರ ಆಶೀರ್ವಾದ ಮಾಡಾಗ ಅವ್ರಿಗೆ ಹೇಳಿದ, ನೀವು ಗಂಡು ಹೆಣ್ಣಾಗಿ ಹೆಚ್ಚಿ ಅಭಿವೃದ್ಧಿ ಹೊಂದಿ ಭೂಮಿಯನ್ನೆಲ್ಲ ತುಂಬಿಕೊಳ್ಳಿ ಅಂತ. ಅದನ್ನೇ ಕೇಳಿದಂತ ಏನೋಕ ಅದನ್ನ ಕೆಲಸ ಮಾಡ್ಬೇಕಾಗಿದ್ದು ಕಾಯಿನನ್ನು ಒಂದು ಪಟ್ಟಣವನ್ನ ಕಟ್ಟ. ಹಂಗೆ ಮುಂದಕ್ಕೆ ಹೋದ್ರೆ ಅದಕ್ಕೆ ವಿರುದ್ಧವಾಗಿ ಬಾಬಿಲೋನ್ ಗೋಪುರವನ್ನ, ಟವರ್ ಅನ್ನ ಕಟ್ತಾರೆ. ಅದು ಕೂಡ ಬೈಬಲ್ಗೆ, ವಾಕ್ಯಕ್ಕೆ ವಿರುದ್ಧವನ್ನ. ಒಂದೇ ಹತ್ರ ಇರೋಣ, ನಾ ಭೂಮಿಯೆಲ್ಲ ಚೆದರೋದು ಬೇಡ. ಆಕ್ಚುಲಿ ಇದು ಒಂದು ಸೈತಾನನ ತಂತ್ರ. ಆ ಗೋಪುರವನ್ನ ಕಟ್ಟಿದ್ದು ಹಲ್ಲೆಲೂಯಾ ನಿಮ್ರೋದ್. ಗೊತ್ತು, ಕೇಳಿದಿರಲ್ಲ ಹೆಸರು? ನಿಮ್ರೋದ್. ತಮೂಸ್ ಅವರ ತಂದೆ, ತಮೂಸ್ ಅವರ ತಂದೆ ಸಮಿರಾಮಿಸ್. ಆಮೇಲೆ ಇಸ್ತಾರ್, ಏನ್ ಅವನ ಹೆಸರು? ಇಸ್ತಾರ್. ಆಮೇಲೆ ಎಸ್ತೇರಲ್ಲ, ಇಸ್ತಾರ್. ಇವ್ರ ಮಗ, ತಂದೆ, ತಾಯಿ, ಇವ್ರ ಮೂರೊಂದು ಫ್ಯಾಮಿಲಿ. ಆಮೇಲೆ ತಂದೆ ಮಗು, ತಾಯಿ ಮಗುನ ಇಟ್ಕೊಂಡು ಪೂಜೆ ಮಾಡೋದು ಎಲ್ಲಾ ಮಾರ್ಗದವರೆಲ್ಲ ಐತೆ. ಹಿಂದೂ ಮಾರ್ಗ, ಮುಸ್ಲಿಂ ಮಾರ್ಗ, ಬೌದ್ಧ ಮಾರ್ಗ, ಸಿಖ್ ಮಾರ್ಗ. ತಾಯಿ ಮಗು, ತಾಯಿ ಮಗು. ಆಮೇಲೆ ಇಲ್ಲಿ ಸೂರ್ಯ ಇರ್ತಾನೆ, ಹಿಂದ್ಗಡೆ ಏನಿರ್ತಾನೆ? ಸೂರ್ಯ ಇರ್ತಾನೆ. ಅದು ತಂದೆ ಅಂತ ಅವನ ಲೆಕ್ಕ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬನ್ನಿ, ಇಲ್ಲಿ ಬಂದಾಗ ದೇವರಲ್ಲಿ ಒಂದು ಗೋಪುರವನ್ನ ಕಟ್ತಾರೆ. ನಾವು ಒಂದೇ ಹತ್ರ ಇರೋಣ. ಅದು ಕೂಡ ಬೈಬಲ್ಗೆ, ವಾಕ್ಯಕ್ಕೆ ವಿರುದ್ಧವಾದದ್ದು. ನೀವು ಭೂಮಿಯಲ್ಲೆಲ್ಲ ತುಂಬಿಕೊಳ್ಳಿ ಅಂದ್ರೆ ಅವ್ರು ಮಾತಾಡ್ಕೊಂಡು ಒಂದೇ ಹತ್ರ ಇರೋಣ ಅಂತ ಟವರ್ ಕಟ್ತಾರೆ. ಏನು? ಹಿಂಗ ಆಕಾಶನ ಮುಟ್ಟಬೇಕು ಕೈ. ಎಷ್ಟು ದೊಡ್ಡ ಹೈಟ್ ಇರ್ಬೇಕು ನೋಡಿ ಅವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನಾವು ಚಿಕ್ಕ ಮಕ್ಕಳಿರುವಾಗ ಒಂದು ಕಥೆನ ಮಾತಾಡ್ತಾ ಇದ್ವಿ. ಮೊದಲು ಆಕಾಶ ಕೆಳಗಡೆ ಇತ್ತು. ಆಮೇಲೆ ನಾವ್ ಹಿಂಗ್ ಓಡಾಡ್ತಾ ಇದ್ರಿ, ಹಿಂಗ್ ತೂತಿದ್ರೆ ನೀರ್ ಬರ್ತಾ ಇತ್ತು. ನಾವ್ ಹಿಂಗ್ ಮುಟ್ಟಿ ನೋಡಿ ನೋಡಿ ಮೇಲ್ಗೆ ಹೋಗ್ಬಿಡ್ತು ಅಂತ ನಾವು ಮಾತಾಡ್ತಾ ಇದ್ವಿ ಚಿಕ್ಕ ಮಕ್ಕಳಿರುವಾಗ. ಹಲ್ಲೆಲೂಯಾ. ಹಾಗೇನಿರ್ಲಿಲ್ಲ. ಆಕಾಶ ಯಾವಾಗ್ಲೂ ಮೇಲೆ ಇದ್ದಿತ್ತು, ಕೆಳಗಡೆ ಭೂಮಿ ಇತ್ತು. ಭೂಮಿಗೂ ಆಕಾಶಕ್ಕೆ ಯಾವಾಗ್ಲೂ ಅಂತರ ಇತ್ತು. ಗೋಪುರ ಕಟ್ಟಿ ಅವ್ರು ಮುಟ್ಬಿಡೋಣ ಅಂತ ನೋಡ್ತಾ ಇದ್ದಾರೆ. ಅದನ್ನ ನೋಡಕ್ ದೇವ್ರು ಬಂದ್ರೆ ಇವರಲ್ಲಿ ಒಂದೇ ಒಗ್ಗಟ್ಟು, ಒಂದೇ ಅನ್ಯೋನ್ಯತೆ ನೋಡಿ, ಒಂದೇ ಭಾಷೆ ಇದ್ದದನ್ನ ಅವ್ರ ಭಾಷೆ ಚೂರು ಚೂರು ಮಾಡಿ ಗೋಪುರ ಕಟ್ಟೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟ. ಜನಗಳನ್ನ, ಭಾಷೆಗಳನ್ನ ಕೊಟ್ಟು ಪ್ರಪಂಚಕ್ಕೆಲ್ಲ ಚದುರ್ಬಿಟ್ಟ. ಆಗ 3 ಖಂಡಗಳಿತ್ತು. ಆಫ್ರಿಕಾ ಖಂಡ, ಏಷ್ಯಾ ಖಂಡ, ಯುರೋಪ್ ಖಂಡ. ಹೀಗೆ 7 ಖಂಡಗಳಿದೆ.
ಎಷ್ಟು ಖಂಡ ಇದೆ ನಮ್ಮ ಹತ್ರ? 7 ಖಂಡಗಳಿದೆ, 3 ಖಂಡಗಳಿದೆ. ಚತುರ್ಸ್ಬಿಟ್ಟ. ಹಾಗಾಗಿ ದೇವರು ಏನ್ ಪ್ಲಾನ್ ಮಾಡ್ಕೊಂಡಿದ್ದ ಮನುಷ್ಯನ ಒಂದು ಪರಲೋಕಕ್ಕೆ ಸೇರಿಸ್ಕೊಬೇಕಂತ ಸೈತಾನ ಕೆಡಿಸ್ತಾ ಬರ್ತಾ ಇದ್ದಾನೆ. ಒಬ್ಬರಾದ್ಮೇಲೆ ಒಬ್ಬನ್ನು ಯೂಸ್ ಮಾಡ್ಕೊಂಡು ಹೀಗೆ ಹೋಗ್ತಾ ಇರೋವಾಗ ಆಮೇಲೆ ಏನ್ ಮಾಡೋದು? ದೇವರ ಆಲೋಚನೆನ ವ್ಯರ್ಥ ಮಾಡೋಕೆ ಯಾರ ಕೈಯಲ್ಲಾಗಲ್ಲ. ಅದಕ್ಕೆ ದೇವರು ಎಲ್ಲಿ ಒಂದು ಬಾಬಿಲೋನ್ ಪಟ್ಟಣವನ್ನ ಕಟ್ಟಿದ್ನೋ ಅಲ್ಲಿಂದಲೇ ಒಂದು ಮನುಷ್ಯನ ಕರೀತಾನೆ. ಅವನ ಹೆಸರು ಅಬ್ರಹಾಂ. ಎಲ್ಲ ಅಬ್ರಹಾಮನನ್ನ ಎಲ್ಲಿ ಸೈತಾನ ಮಾನವ ಕುಲವನ್ನ ಬೀಳಿಸಿದ್ನೋ, ಎಲ್ಲಿ ಒಂದು ಬಾಬಿಲೋನ್ ಪಟ್ಟಣವನ್ನ ಕಟ್ಟಿ ಈ ಪ್ರಪಂಚಕ್ಕೆ ಕೆಟ್ಟ ಪಾಪಗಳು, ಅಶುದ್ಧಗಳು, ಅನ್ಯಾಯಗಳು, ಮೋಸ, ವಂಚನೆ, ವಿಗ್ರಹಾರಾಧನೆ, ವೇಶ್ಯಾವಾಟಿಕೆ, ಸುಳ್ಳುಗಾರಿಕೆ ಬಂದಿದೆ ಬಾಬಿಲೋನ್ ಪಟ್ಟಣ. ಸೈರ್ ದೇಶ, ಅದಕ್ಕೆ ಇನ್ನೊಂದು ಹೆಸರು ಕಸಿದಿಯರ ದೇಶ. ಇರಾನ್ ಈಗಿನ ಹೆಸರು. 4-5 ಹೆಸರುಗಳಿದೆ. ಅಲ್ಲಿಂದಲೇ ಒಬ್ಬನನ್ನ ಕರೆದು ಅವನ ಮೂಲಕ ಈ ಪ್ರಪಂಚವನ್ನ ಸಂಪೂರ್ಣವಾಗಿ ನಾನು ರಕ್ಷಿಸ್ತೀನಿ. ಆ ಇರಾನಿಂದನೇ, ಆ ಬಾಬಿಲೋನ್ ಪಟ್ಟಣದಿಂದನೇ, ಆ ಸೈರ್ ದೇಶದಿಂದನೇ, ಆ ಕಸಿದಿಯರ ದೇಶದಿಂದನೇ ಒಬ್ಬ ಮನುಷ್ಯನ ಕರೀತಾನೆ ದೇವರ 11ನೇ ಅಧ್ಯಾಯದಲ್ಲಿ, ಆದಿಕಾಂಡದಲ್ಲಿ. ಅವನ ಹೆಸರು ಅಬ್ರಹಾಂ. ಹೀಗೆ ದೇವರ ಅವನ ಮೂಲಕ ಒಂದು ಆಜ್ಞೆಗಳನ್ನ ಕೊಡ್ತಾನೆ, ಆಶೀರ್ವಚನಗಳನ್ನ ಕೊಡ್ತಾನೆ. ನಿನ್ನಿಂದ ಹುಟ್ಟುವವನೇ ನನ್ನ ಸಂತತಿ ಎನಿಸ್ಕೊಂತಾನೆ. ನಿನ್ನ ವಾಗ್ದಾನ ಅವನಲ್ಲೇ ನೆರವೇರೋದು. ಇಸ್ಮಾಯೇಲಿಂದ ಹುಟ್ಟಿದವನು ನೆರವೇರಲ್ಲ. ಟಕ್ಕಂತ ಇಸ್ಮಾಯೇಲನ್ನ ತಂದ್ಬಿಡ್ತಾನೆ, ಅಲ್ಲಿ ಫೇಲ್ ಮಾಡ್ಬಿಡ್ತಾನೆ. ಒಂದೊಂದೊಂದೊಂದೊಂದು ದೇವರು ಅಬ್ರಹಾಮನ ಕರೆದು ಅವನಲ್ಲಿ ಹುಟ್ಟೋ ಇಸಾಕನ ಮೂಲಕ ಈ ಪ್ರಪಂಚವನ್ನ ರಕ್ಷಿಸೋಣ, ಯೇಸು ಕ್ರಿಸ್ತನ ಅದೇ ವಂಶದಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿದ್ರೆ ಟಕ್ಕಂತ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಕೂಡ ಬಾಬಿಲೋನ್ ಪಟ್ಟಣ ತಂದಂಗೆ, ಆಮೇಲೆ ಒಂದು ಸಿಟಿಯನ್ನ ತಂದಂಗೆ, ಏದೇನ್ ವನದಲ್ಲಿ ಹೆಂಗೆ ಪಾಪವನ್ನ ತಂದು ಕೆಡಿಸ್ಬಿಟ್ಟ, ಅಲ್ಲಿಂದ ಒಂದು ಪಟ್ಟಣ ಕಡ್ದ, ಅಲ್ಲಿಂದ ಬಾಬಿಲೋನ್ ಪಟ್ಟಣ ಸಿಟಿ ಟವರ್ ಅನ್ನ ಕಡ್ದ, ಅಲ್ಲಿಂದ ತಿರ್ಗ ಏನ್ ಸೈತಾನ ಕೆಲಸ ಮಾಡ್ತಾನಂದ್ರೆ ಆಮೇಲೆ ಅಲ್ಲೆಲ್ಲೂಯಾ ಆಗರನ್ನ ಕಳಿಸ್ಬಿಟ್ಟು ಆಗರ ಮೂಲಕ ಸಂತತಿ ಹುಟ್ಟಿಸ್ಬಿಟ್ಟು ಸೈತಾನ ಸಂತತಿ ಉತ್ಪತ್ತಿ ಮಾಡ. ಆಮೇಲೆ ಅಲ್ಲೆಲ್ಲೂಯಾ ಅಲ್ಲೆಲ್ಲೂಯಾ ಅಲ್ಲೇ ಹಿಂಗೆ ಮಿಕ್ಸ್ ಮಾಡ್ತಾ ಇದ್ದಾನೆ. ಒಂದಾದ್ಮೇಲೆ ಒಂದಕ್ಕೊಂದು ತರ್ತಾನೇ ಇದ್ದಾನೆ. ಹಾಗಾಯ್ತು. ಅವನ ಯುದ್ಧದಿಂದ ಬಿಡಿಸ್ಕೊಂಬಂದ. ಸರಿ, ದೇವರ ಅಡಿಮೆಯಲ್ಲಿ ಮೋಶೆ ಹತ್ರ ಮಾತಾಡ, ಒಂದು ಗುಡಾರವನ್ನ ಕಟ್ಟು, ದೇವಸ್ಥಾನನ ಕಟ್ಟು, ಬಟ್ಟೆಯಲ್ಲಿ ಏನ್ರಲ್ಲಿ ನಾನು ವಾಸ ಮಾಡೋದಕ್ಕೆ. ಏನ್ ಮಾಡೋದಕ್ಕೆ? ನಾನು ವಾಸ ಮಾಡೋದಕ್ಕೆ ಒಂದು ಗುಡಾರ ಟವರ್ನ ಕಟ್ಟು ಅಂತಾನೆ. ಕಟ್ತಾನೆ. ಅದಕ್ಕೆ ಆಪೋಸಿಟ್ ಏನ್ ಮಾಡ್ತಾನಂದ್ರೆ ಅಲ್ಲೆಲ್ಲೂಯಾ ಅಲ್ಲೆಲ್ಲೂಯಾ. ಅದಕ್ಕಿಂತ ಮುಂಚೆ ಇನ್ನೊಂದು ಮಾಡ್ತಾನೆ, ದಶಾಜ್ಞೆಗಳನ್ನ ತರುವಾಗ ಸೈತಾನ ಆಮೇಲೆ ಆ ಬಸವನನ್ನ ತಂದು ದೂರ ತೆಲುಗಲ್ಲಿ ಆಮೇಲೆ ಬಸವನನ್ನ ತಂದು ಕುಣಿದು ಕುಪ್ಪಳಿಸ್ಬಿಡ್ತಾರೆ. ಆಮೇಲೆ ಗುಡಾರವನ್ನ ತರ್ತಾರೆ. ಗುಡಾರವನ್ನ ತರುವಾಗ ಆಮೇಲೆ ಮೊಹೋಬ್ರ ಹತ್ರ ಕಳಿಸ್ಬಿಟ್ಟು ಗಂಡಸರನ್ನ 24,000 ಗಂಡಸರನ್ನ ಕೆಡಿಸ್ಬಿಡ್ತಾನೆ ಸೈತಾನ. ಅವ್ರು ಎಡೆ ಹಾಕಿ ತಿಂದು ಅವ್ರ ಹೆಂಗಸರ ಪಕ್ಕದಲ್ಲಿ ಮಲಗಿ ಅಂತ ಹೇಳಿ ಒಂದು ಗಡಿಬಿಡಿ, ಒಂದು ದೇವರು ಒಂದು ಕಾರ್ಯ ಮಾಡಿದ್ರೆ ಸೈತಾನ ಒಂದು ಕಾರ್ಯ, ಒಂದು ಗಡಿಬಿಡಿ ಹಿಂಗೆ ತರ್ತಾ ಒಂದು ಫಸ್ಟ್ ಟೆಂಪಲ್ ಕಟ್ತಾರೆ. ಆಮೇಲೆ ಗುಡಾರಕ್ಕೆ ಆಪೋಸಿಟ್ ಟೆಂಪಲ್ ಅನ್ನ ತರ್ತಾರೆ, ಟೆಂಪಲ್ ನ ಹೊಡೆದಾಕ್ತಾರೆ. ಆಮೇಲೆ 2ನೇ ಟೆಂಪಲ್ ಕಟ್ತಾರೆ, 3ನೇ ಟೆಂಪಲ್ ಇನ್ನೂ ಕಟ್ಟಿಲ್ಲ. ಅದ್ರ ಜೊತೆಲಿ ಒಂದೊಂದೇ ಬರುವಾಗ ಶತ್ರುವಾದ ಸೈತಾನ ಒಂದೊಂದು ಪ್ಲಾನ್ ಅನ್ನ ಕೆಡಿಸ್ಕೊಂಡ್ಬರ್ತಾರೆ. ಆಮೇಲೆ ಏದೇನ್ ತೋಟದಲ್ಲಿ ಪಾಪ ಆಗ್ಲಿ, ಆಮೇಲೆ ಕಾಯಿನ ಕಟ್ಟೋ ಪಟ್ಟಣ ಆಗಲಿ, ನಿಮ್ರೋದ್ ಕಟ್ಟೋ ಬಾಬಿಲೋನ್ ಪಟ್ಟಣ ಟವರ್ ಆಗಲಿ. 4ನೇದು ಆಮೇಲೆ ಅಲ್ಲೆಲ್ಲೂಯಾ ಈ ಆಗರ್ ಆಗ್ಲಿ, ಇಸ್ಮಾಯೇಲ್ ಆಗ್ಲಿ, ಅಲ್ಲೆಲ್ಲೂಯಾ ಅಲ್ಲಿಂದ ಹಂಗೆ ಮುಂದಕ್ಕೆ ಹೋದ್ರೆ ಆ ಬಸವನನ್ನ ಮಾಡ್ಕೊಂಡು ಅದ್ರ ಮುಂದೆ ಕುಣಿದು ಎಡೆ ಹಾಕಿ ತಿಂದು ಇದೇ ನಮ್ಮನ್ನ ಐಗುಪ್ತದಿಂದ ಕರ್ಕೊಂಡ್ ಬಂದಿದ್ದಂತ ಹಸುಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಕುಣಿದು ಕುಪ್ಪಳಿಸಿದಾಗ್ಲಿ. ಅಲ್ಲಿಂದ ನೆಕ್ಸ್ಟ್ ಹೋದ್ರೆ ಮುಂದಕ್ಕೆ ಹಂಗೆ ಗುಡಾರಕ್ಕೆ ಬದಲಾಗಿ ಗುಡಾರದಲ್ಲಿದ್ದಾನೆ. ಅದೇ ದೇವರ ಆಲೋಚನೆ. ಆಲಯವನ್ನ ಕಟ್ಟಬೇಕಂತ ಆಸೆ ಪಡ್ತಾನೆ. ಆಲಯವನ್ನ ಕಟ್ಟೋದು ನೀನ್ ಬೇಡ, ನಿನ್ ಮಗನ ಕೈಯಲ್ಲಿ ಕಟ್ಟಿಸ್ಕೊಂತೀನಿ ಅಂತಾನೆ. ಬೇಡ, ಆಲಯ ನಿಮ್ಗಿದ್ರೆ ಪ್ರಾಬ್ಲಮ್, ನೀವು ಅದನ್ನ ಕರೆಕ್ಟ್ ಆಗಿ ನಡ್ಕೊಳ್ಳಲ್ಲ, ನಾನು ಬಟ್ಟೆ ಮನೇಲೇ ಇರ್ತೀನಿ, ನಾನು ನಿಮ್ಮನ್ನ ಕೇಳಿಲ್ಲ ಅಂತ ದಾವಿದಿಗೆ ಹೇಳ್ತಾನೆ. ಆದ್ರೆ ಅವ್ರ ಮಗನ ಮೂಲಕ ಕಟ್ಟಿಸ್ಕೊಂತಾನೆ. ಆ ಆಲಯ ಕೂಡ ನಿಲ್ಲಲ್ಲ, ಅದು ಕೂಡ ಹೊಡೆದಾಗ್ತಾರೆ. 2ನೇ ಆಲಯ ಕಟ್ಟಕ್ಕೆ ದೇವರೇ ಕಳಿಸ್ತಾನೆ. ಏಜ್ರ ಗ್ರಂಥದಲ್ಲಿ ಪ್ರೈಸ್ ದಿ ಲಾರ್ಡ್ ಯಾರನ್ನ ಕಳಿಸ್ತಾನೆ? ಜೆರುಬ್ಬಾಬೆಲನನ್ನ, ಯೆಹೋಶುವನನ್ನ. ಅದನ್ನು ಕೂಡ ದೇವರ ಒಂದು ಆಲೋಚನೆಯಲ್ಲಿ ಕಳಿಸ್ತಾನೆ. ಅದು ಕೂಡ ಆ ಟೆಂಪಲ್ ಕೂಡ ಹೊಡೆದಾಗ್ತದೆ. ನೆಹೆಮೀಯನ
ಕಳಿಸ್ತಾನೆ, ಪೌಲು ಗೋಡೆಯನ್ನು ಕಟ್ಟೋದಕ್ಕೆ. ಆಮೇಲೆ ಹೀಗೆ ಒಂದೊಂದು ದೇವರ ಆಲೋಚನೆಯಲ್ಲಿ ಒಂದೊಂದು ನೆರವೇರ್ತಾ ಇರ್ತದೆ. ಶತ್ರುವಾದ ಸೈತಾನ ಮನುಷ್ಯರ ಮೂಲಕ ನುಗ್ಗಿ ದೇವರ ಆಲೋಚನೆಗಳನ್ನು ಲಯಪಡಿಸ್ತಾ ಬರ್ತಾನೆ. ಯೇಸು ಕ್ರಿಸ್ತನ್ ಬರ್ತಾನೆ, ಶಿಲುಬೆಯಲ್ಲಿ ನಮಗಾಗಿ ಪ್ರಾಣ ಕೊಡ್ತಾನೆ, ಅದನ್ನು ತಪ್ಪಿಸೋದಕ್ಕೆ ನೋಡ್ತಾನೆ, ಅದಕ್ಕೂ ಅಡ್ಡ ಬೀಳಂತ ಕೇಳ್ತಾನೆ, ಈ ಕಲ್ಲನ್ನ ರೊಟ್ಟಿ ಮಾಡಂತ ಕೇಳ್ತಾನೆ. ಅವಾಗ ಮನುಷ್ಯರ ಮೂಲಕ, ಶಾಸ್ತ್ರಿಗಳ ಮೂಲಕ ಬಂದು ಯೇಸು ಸ್ವಾಮಿಯ ಬಲಿದಾನವನ್ನ, ತ್ಯಾಗವನ್ನ ವ್ಯರ್ಥ ಮಾಡ್ತಾನೆ. ಸಭೆಯನ್ನು ಸ್ಥಾಪಿಸ್ತಾನೆ. ಯೇಸು ಕ್ರಿಸ್ತ ಸಭೆಯನ್ನು ಏನ್ ಮಾಡ್ತಾನೆ? ಸ್ಟಾರ್ಟ್ ಮಾಡ್ತಾನೆ, ಉತ್ಪತ್ತಿ ಮಾಡ್ತಾನೆ. ಅಲ್ಲೆಲೂಯಾ. ಚರ್ಚ್ ಅನ್ನ ಬಿಲ್ಡಪ್ ಮಾಡ್ತಾನೆ. ಆ ಚರ್ಚ್ ಅನ್ನ ಇವಾಗ ಪರಿಶುದ್ಧಾತ್ಮನ ಕಟ್ತಾ ಇದ್ದಾನೆ. ಯಾರು ಕಟ್ತಾ ಇದ್ದಾರೆ? ಪರಿಶುದ್ಧಾತ್ಮ ಜೊತೆಲಿ ಅನೇಕ ಸೇವಕರು ಸೇರಿ ಸಭೆಯನ್ನ ಕಟ್ತಾ ಇದ್ದಾರೆ. ಅದಾದ್ಮೇಲೆ ಲಾಸ್ಟ್ ದೇವ್ರದ್ದು ಏನಿದೆ ಪ್ಲಾನ್ ಅಂದ್ರೆ, ಏದೇನ್ ತೋಟ, ಸೆಕೆಂಡ್ ಗೂಡಾರ, ಅದಾದ್ಮೇಲೆ ಲಾಸ್ಟ್ ಏನಿದೆ ನ್ಯೂ ಜೆರುಸಲೇಮ್, ಹೊಸ ಯೆರೂಸಲೇಮ್. ಆಮೇಲೆ ಅದು ಯಾರು ಕದಲಿಸಲಾರದ ಪಟ್ಟಣ, ದೇವರು ಕೈಯಿಂದ ಆಸ್ತಿವಾರ ಹಾಕಿರೋ ಪಟ್ಟಣ. ಈ ಭೂಮಿಗೂ ಕೂಡ ಫೌಂಡೇಶನ್ ಇಲ್ಲ, ಆಸ್ತಿವಾರ ಇಲ್ಲ, ಹಿಂಗೆ ಹ್ಯಾಂಗಿಂಗ್ ಅಲ್ಲಿ ಇರೋದು ಭೂಮಿ. ಹೆಂಗಿರೋದು? ಹ್ಯಾಂಗಿಂಗ್, ತೇಲಾಡ್ತಾ ಇದೆ ಸಮುದ್ರದ ಮೇಲೆ. ಆಮೇಲೆ ಹಿಂಗೆ ತೂಗಾಗಿ ಗ್ರಾವಿಟಿ ಶಕ್ತಿಯಲ್ಲಿ ಬಿಟ್ಟಿದ್ದಾನೆ, ಅಯಸ್ಕಾಂತ ಶಕ್ತಿಯಲ್ಲಿ. ಆಮೇಲೆ ಆದ್ರೆ ನಮಗೆ ದೇವರು ನೆಕ್ಸ್ಟ್ ಕೊಡೋ ನ್ಯೂ ಯೆರೂಸಲೇಮು, ಕೈಯಿಂದ ಆಸ್ತಿವಾರ ಹಾಕಿ 12 ಬಾಗಿಲುಗಳಿರೋ ಪಟ್ಟಣ. ಇದು ದೇವರು. ಇದನ್ನ ಏನಂತಾರೆ ಅಂದ್ರೆ ಬೈಬಲ್ ಟೈಮ್ ಲೈನ್. 6000 years ಒಂದು ಪ್ಲಾನ್, 6000 ವರ್ಷಗಳ ಬೈಬಲ್ ಹಿಸ್ಟ್ರಿ. ಆಮೇಲೆ ಇದನ್ನ ಬೈಬಲ್ ಟ್ರಾವೆಲ್ ಅಂತಾರೆ. ಆಮೇಲೆ 6000 years ಟ್ರಾವೆಲಿಂಗ್ ಹೇಗಿರ್ತೈತೆ ಅಂತ ನಾವು ಅದನ್ನ ಶಾರ್ಟ್ ಆಗಿ, ಸ್ಟ್ರಿಕ್ಟ್ ಆಗಿ, ಒಂದು ಇಂಟ್ರೆಸ್ಟೆಡ್ ಆಗಿ, ಆತ್ಮಭರಿತರಾಗಿ, ಹೋಲಿ ಸ್ಪಿರಿಟ್ ಒಂದು ಹೆಲ್ಪ್ ಅಲ್ಲಿ ನೀವು ಕೂಡ ನಾನು ಕೂಡ ಕೇಳೋಣ. ಅದು ಹೇಗೆ ವಾಕ್ಯ ಸಮೇತ. ಖಂಡಿತವಾಗ್ಲು ಇದು ನನಗೇನು ಬ್ರದರ್, ಈ ಬೈಬಲ್ ಸ್ಟಡಿಯಲ್ಲಿ ನನಗೇನು ಬೇಕು? ಯಾರನ್ನ ಪ್ರಶ್ನೆ ಕೇಳ್ತಾರೆ ನಿಮ್ಮನ್ನು. ಆಮೇಲೆ ನಾನು ನಿಮ್ಮನ್ನು ಕೇಳ್ತೀನಿ, ಯೇಸು ಸ್ವಾಮಿ ಇಂಡಿಯಾಗೆ ಬಂದಿದ್ದ, ಗೌತಮ ಬುದ್ಧ ಹತ್ರ ಕಲ್ಕೊಂಡೋದ ಅಂತ ನೀವು ಒಪ್ಕೊಂತೀರಾ? ಅದಕ್ಕೆ ನೀವು ವಾಕ್ಯ ಕೊಟ್ಬಿಟ್ರೆ ಏನಾಗ್ತದೆ? ಸೈಕಲ್ ಬಾಯ್ ಮುಚ್ಚಿಸ್ತಾನೆ. ವಾಕ್ಯ ಇದೆ, ಆತನ ತಂದೆ ತಾಯಿ ಹತ್ರನೇ ಇದ್ದ, ಯೆರೂಸಲೇಮ್ ಬಿಟ್ಟು ಬಂದಿಲ್ಲ. ನನಗಿದೆಲ್ಲ ಏನೇನು ತೋಟದ ಬಗ್ಗೆ, ಈ ಬಾಬಿಲೋನ್ ಬಗ್ಗೆ ನನಗೇನು ಬೇಡ, ಬೈಬಲ್ ಅಲ್ಲಿ ಇರೋದನ್ನೇ ಹೇಳ್ತೀನಿ. ಮೇನ್ ಬೈಬಲ್ ಅಲ್ಲಿ ಇರೋದು ನಾವು ತಿಳ್ಕೋಬೇಕು. ಆಮೇಲೆ ಒಂದ್ಸಾರಿ ನಮ್ಗೆ ಇದೆಲ್ಲ ಏನಕ್ಕೆ ಅಂತ ಅನ್ನಿಸ್ತೈತೆ, ಇಷ್ಟೆಲ್ಲ ಬೇಕಾ? ಪಾಪ ಪರಿಹಾರ ಆಗಿದೆ, ಸಾಕ್ಬಿಡು. ಆಮೇಲೆ ಯಾರು ತಂದ್ರೆ ನಮ್ಗೆ ಅದು ಬೇಕು. ನಾನು ನಿಮ್ಗೆ ಹೇಳ್ದೆ ಇವಾಗ ಏನಂತ ಹೇಳಿದೆ, ಪಟ್ಟಣ ಕಟ್ಟೋದು, ಬಾಬಿಲೋನ್ ಟವರ್ ಕಟ್ಟೋದು, ಅಲ್ಲೆಲೂಯಾ, ಆಗರ್ ಬರೋದು, ಅಲ್ಲೆಲೂಯಾ. ಆಮೇಲೆ ಈ ಹಸು ಬರೋದು ಎಲ್ಲ ಸೈತಾನನ ತಂದಿದ್ದು. ದೇವರಿಗೆ ಆಪೋಸಿಟ್. ದೇವರೇನೋ ಒಂದು ಪ್ಲಾನ್ ಮಾಡಿ ಅದಕ್ಕೊಂದು ತಂದು ಮನುಷ್ಯನ ಮೂಲಕ ಮಾಡಿಸಿ ಕೆಡಿಸ್ತಾನೆ. ಅಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಅಷ್ಟು ಈಗಲೂ ಇನ್ನು ಬದುಕಿನಲ್ಲಿ ಕೂಡ ಏನೇನೋ ತಂದು ಆಗ್ತಾ ಇರ್ತಾನೆ. ನಾನು ಹೇಳ್ತೀನಲ್ಲ, ಯಾವಾಗ ಇಸ್ಮಾಯಿಲ್ ಹುಟ್ಟಿದ್ನೋ 13 years ದೇವರಿಗೆ ಕಾಂಟ್ಯಾಕ್ಟ್ ಹೋಯ್ತು. ಅಬ್ರಾಹ್ಮನಿಗೂ ದೇವರು ಕಟ್ಟಾಗ್ಬಿಡ್ತು, ಕಾಂಟ್ಯಾಕ್ಟ್ ನೆಟ್ವರ್ಕ್, ಅವನಿದು ಸಂಬಂಧ ಕಟ್. ಆಮೇಲೆ ಯಾವಾಗ ಹುಟ್ಟಿದಂದ್ರೆ ಆಗರನ್ನ, ಆಮೇಲೆ ಇಸ್ಮಾಯಿಲ್ನ ಎತ್ತಿ ಈಚೆ ಹಾಕಿದ್ಮೇಲೆ ಸಾರ ಹೇಳಿದ್ ಕೇಳು, ಎತ್ತಿ ಈಚೆ ಹಾಕು. ಆಮೇಲೆ ಸಾರ ಹೇಳಿದ್ದನ್ನ ಮಾಡು ನೀನು. ಅಲ್ಲೆಲ್ಲೂಯಾ. ನೀನು ಇಸ್ಮಾಯಿಲ್ ನೋಡು, ಇಸ್ಮಾಯಿಲ್ನ ಆಶೀರ್ವಾದ ಮಾಡು. ನಾನು ಇಸಾಕ್ ಅಂತ ಇದ್ರೆ ನೀನು ಇಸ್ಮಾಯಿಲ್ ನೋಡು, ಇಸ್ಮಾಯಿಲ್ನ ಆಶೀರ್ವಾದ ಮಾಡು. ಇವನ್ ನೋಡು, ಕೆಳಗಡೆ ಆಶೀರ್ವಾದ ಅಂತೀಯ. ಆಚೆ ಕಟ್ಸ್, ನಿನ್ನಿಂದ ಹುಟ್ಟಿದವನೇ ನಿನಗೆ ವಾರಸ್ದಾರ. ಇಷ್ಟೊತ್ತಿಗೆಲ್ಲ ಅವನೇ ನನ್ನ ಸಂತತಿ, ನಿನ್ನ ಸಂತತಿ ಅನ್ನಿಸ್ಕೊಂತಾನೆ. ಆ ಯೇಸು ಕ್ರಿಸ್ತನ ಕುರಿತು ಅಲ್ಲಿ ಹೇಳ್ತಾನೆ. ಆಮೇಲೆ ಅಲ್ಲೆಲೂಯಾ, ಎಲ್ಲರಿಗೂ ಇವನು ಮಾಡ್ತಾನೆ ಅಂದ್ರೆ ಅರಮೆಗೋದನ್ ಯುದ್ಧ, ಗೋಗ್ ಮೆಗೋಗ್ ಯುದ್ಧವರೆಗೂ ಮಾಡ್ತಾನೆ. ಎಲ್ಲರಿಗೂ ಗೋಗ್ ಮೆಗೋಗ್ ಯುದ್ಧ ಇದೆ. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ಅಲ್ಲಿವರೆಗೂ ಮಾಡ್ತಾನೆ. 20ನೇ ಅಧ್ಯಾಯ 10ನೇ ವಚನ ಸೈತಾನ ಕೆಲಸನೇ ಮುಗೀತು. ಹೆಂಗೆ ಜೆನೆಸಿಸ್ ಚಾಪ್ಟರ್ 1-2 ಎಲ್ಲಿ ಸೈತಾನ ಇಲ್ವೋ, ಹಂಗೆ ರೆವಲ್ಯೂಷನ್ ಚಾಪ್ಟರ್ 21-22 ಅಲ್ಲಿ ಸೈತಾನ ಇರಲ್ಲ. ಹೊಸ ಭೂಮಿ,
ಹೊಸ ಆಕಾಶ. ಅಲ್ಲಿ ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಸೈತಾನ ಇಲ್ಲ. 3ನೇ ಅಧ್ಯಾಯದಿಂದ ಹಿಡಿದು ಇಲ್ಲಿವರೆಗೂ ಅವನು ಟ್ರಾವೆಲಿಂಗ್ ಮಾಡ್ತಾನೆ ಬರ್ತಾನೆ. ಮಾನವ ಕುಲದಲ್ಲಿ ಎಂಟ್ರಿ ಆಗ್ತಾ ಕೆಡಿಸ್ತಾ ನಮ್ಮ ಆಯುಧಗಳನ್ನ ಎತ್ಕೊಂಡು ನಮ್ಮನ್ನೇ ತಿಳಿತಾನೆ. ನಾವು ಪಾಪ ಮಾಡಿದ್ರೆ ಅದೇ ಅವನಿಗೆ ಆಯುಧ. ನಿರಾಯುಧರನ್ನಾಗಿ ವಿತೌಟ್ ವೆಪನ್ ತಲೆ ಜಜ್ಜಲ್ಪಟ್ಟಿದೆ. ಅವನಿಗೆ ಆಯುಧ ಇಲ್ಲ. ನಾವು ಪಾಪ ಮಾಡಿದ್ರೆ ಅವನಿಗೆ ಶಕ್ತಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಸ್, ಥ್ಯಾಂಕ್ ಯು. ಮೊದಲನೇದಾಗಿ ದೇವರ ಪ್ಲಾನ್ ಏನು? ಆಮೆನ್. ಏದೇನ್ ತೋಟ ಓದಿ. ಆದಿಕಾಂಡ 2:8, ಜೆನೆಸಿಸ್ ಚಾಪ್ಟರ್ 2:8. ಆದಿಕಾಂಡ 2:8. ಮೂಡನ ಮೀನ್ಸ್ ಈಸ್ಟ್. ಮೂಡನ ದಿಕ್ಕಿನಲ್ಲಿರುವ ಫಸ್ಟ್ ವಾಕ್ಯ ಬರ್ಕೊಂಡು ಬೈಬಲ್ ನೋಡಿ ಅಂದ್ರೆ ಬರಾಗ ನಾನೇ ಬೇಕಾದ್ರೆ ಓದ್ಬಿಡ್ತೀನಿ. ಆಮೆನ್. ಹಲ್ಲೆಲೂಯಾ. ಏನಂತ ಹೆಸರು ಬರ್ತಾ ಇದೆ ಅಲ್ಲಿ ಸಿಸ್ಟರ್ ಬ್ರದರ್? ಏದೇನ್. ಆಮೆನ್. ಏದೇನ್ ಸೀಮೆಯಲ್ಲಿರುವ ಒಂದು ಉದ್ಯಾನವನವನ್ನು ಮಾಡಿ. ಆ ವನ ಎಲ್ಲಿದೆ? ಆ ಪಾರ್ಕ್ ಎಲ್ಲಿದೆ? ಆ ಜೋರ್ಡನ್ ಎಲ್ಲಿದೆ? ಹಲ್ಲೆಲೂಯಾ. ಆಮೆನ್. ಈಡನ್ ಅಂತ. ಹಲ್ಲೆಲೂಯಾ. ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನ ಮಾಡಿ ಅದರಲ್ಲಿ ಮನುಷ್ಯನನ್ನು ಇಟ್ಟು ಯಥೇಚ್ಛವಾಗಿ ತಿನ್ನೋದಕ್ಕೆ ಆಹಾರಕ್ಕೆ ಹಣ್ಣುಗಳನ್ನು ಕೊಟ್ಟು ಎಷ್ಟು ಬೇಕಾದ್ರೂ ತಿನ್ನು. ವೆರೈಟಿ ಹಣ್ಣುಗಳು ಕೊಟ್ಟನಂತೆ. ಸೀಡ್ಸ್ ಇಲ್ಲ, ಇನ್ನು ಬೀಜಗಳ ರೂಪದಲ್ಲಿರೋದು ಅಕ್ಕಿ, ರಾಗಿ ಇವೆಲ್ಲ ಕೊಟ್ಟಿಲ್ಲ ದೇವರು. ಬೇಳೆ, ಫ್ರೂಟ್ಸ್, ಓನ್ಲಿ ಫ್ರೂಟ್ಸ್ ಎಲ್ಲರಿಗೂ. ಅಂದ್ರೆ ಜೆನೆಸಿಸ್ ಚಾಪ್ಟರ್ ಆದಿಕಾಂಡ 10ನೇ ಅಧ್ಯಾಯವರೆಗೂ. ಆಮೆನ್. ಫ್ರೂಟ್ಸೇ ಎಲ್ಲಾರು. ಎಷ್ಟು ಸಾವಿರ ವರ್ಷ ಇರ್ಬೋದು ಗೊತ್ತಾ? 1400 ವರ್ಷ. ದವಸ ಧಾನ್ಯ ಗ್ರೈನ್ ಇಲ್ಲ, ಬೀಜಗಳಿಲ್ಲ, ಎಲ್ಲಾರ್ಗೂ ಫ್ರೂಟ್ಸೇ. ಯಾವಾಗ ಒಂದು ಆಕಾಶ ಹೋಯ್ತು ಅವಾಗ ಸನ್ರೈಸ್, ಕ್ಲೈಮೇಟ್ ಚೇಂಜ್ ಆಯಿತು, ಹಸಿವು ಜಾಸ್ತಿ ಆಯಿತು, ಮನುಷ್ಯನಿಗೆ ಡೈಜೆಷನ್ ಇದಾಯಿತು. ಆಗ ಮಟನ್ ಅನ್ನ ತರ್ತಾನೆ. ಆಮೇಲೆ ಸಾರಿ, ಫ್ರೂಟ್ಸ್ ಎಲ್ಲರಿಗೂ ಅಂದ್ರೆ ಪಾಪ ಮಾಡೋವರೆಗೂ. ಎಲ್ಲರಿಗೂ ಪಾಪ ಮಾಡೋವರೆಗೂ. ಅಲ್ಲಿಂದ ಬೀಜಗಳನ್ನ ಕೊಡ್ತಾನೆ, ಸೀಡ್ಸ್ ಅನ್ನ. ಆಮೇಲೆ ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಬೀಜಗಳು 3ನೇ ಅಧ್ಯಾಯ. ಹೋಗಿ ದುಡಿದು ನೀನ್ ವ್ಯವಸಾಯ ಮಾಡಿ ತಿನ್ನು. ಆಮೆನ್. ಹಲ್ಲೆಲೂಯಾ. ಆಮೆನ್. ಅಲ್ಲಿಂದ 10ನೇ ಅಧ್ಯಾಯವರೆಗೂ ಬೀಜಗಳು, 10ನೇ ಅಧ್ಯಾಯದಿಂದ ನಾನ್ ವೆಜ್ ಇಲ್ಲವರೆಗೂ ಹಾಗೆ. ಆಮೆನ್. ಅದೆಲ್ಲರಿಗೂ ಅಂದ್ರೆ ನೂತನ ಭೂಮಿ, ನೂತನ ಆಕಾಶ, 1000 ವರ್ಷ ಆಳ್ವಿಕೆ ಅಲ್ಲವರೆಗೂ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 1000 ವರ್ಷ ಆಳ್ವಿಕೆಯಲ್ಲಿ ಸಿಂಹ ಕೂಡ, ಹುಲಿ ಕೂಡ ಹುಲ್ಲನ್ನ ಮೇಯ್ತಿದೆ. ನಾನ್ ವೆಜ್ ಎಲ್ಲ ವೆಜಿಟೇರಿಯನ್ ಆಗುತ್ತಾನೆ. ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ಏನ್ ದೇವರು ಉತ್ಪತ್ತಿ ಮಾಡಿದಾನೆ? ಏದೇನ್ ತೋಟವನ್ನ, ಗಾರ್ಡನ್ ಅನ್ನ ಉತ್ಪತ್ತಿ ಮಾಡಿ ಅಲ್ಲಿ ಮನುಷ್ಯನನ್ನಿಟ್ಟು ಸಂಗಾತಿಯನ್ನ ಕೊಟ್ಟು ಅವರಿಗೆ ಊಟವನ್ನ ಕೊಟ್ಟು ಎಲ್ಲಾ ಪ್ರಾಣಿಗಳನ್ನ ಅಧೀನ ಮಾಡ್ತಾನೆ. ಆಕ್ಚುಲಿ ಆದಿಕಾಂಡ 2:15, ಜೆನೆಸಿಸ್ ಚಾಪ್ಟರ್ 2:15, ಆದಿಕಾಂಡ 2:15 ಓದಿ ಬೇಗ. ಹಲ್ಲೆಲೂಯಾ. ಏನನ್ನ ಕಾಯುವುದಕ್ಕೂ ಇಟ್ಟನು. ಏನ್ ಕೆಲಸ ಕೊಡ್ತಾ ಇದ್ದಾನೆ? ಕಾಯಿ ಮಾಡ್ಲಿ ಅಂತ ಇಟ್ಟ. ಆದ್ರೆ ಏನ್ ಮಾಡ? ಸೈತಾನ ಕೊಟ್ಟ. ಕಾಯಿಗೆ ಅಂದ್ರೆ ಸೈತಾನಿಗೆ ಹೆಂಗ ಅವಕಾಶ ಕೊಟ್ಟ? ಕಾಯಿಗೆ ಅಂದ್ರೆ ಯಾರು ಒಳಗಡೆ ಬಿಡಬಾರ್ದು. ಆಮೇಲೆ ಬಟ್ ಇಲ್ಲಿ ಫೇಲ್ ಆದ ಮನುಷ್ಯ, ಮಾನವ ಇಲ್ಲಿ ಈ ಭೂಮಿಯನ್ನ ಉತ್ಪತ್ತಿ ಮಾಡಿ ಇದನ್ನ ಕಾಯಿ ಕಾಪಾಡ್ಕೋ, ರಕ್ಷಿಸ್ಕೋ ಅಂತ ಒಂದು ಟೈಮ್ ವರೆಗೂ ಕೊಟ್ಟ. ಅವನು ಬೇಗ ಒಂದು 120 ವರ್ಷಕ್ಕೆ ಮಾರ್ಬಿಟ್ಟ. ದೇವ್ರು ಕೊಟ್ಟಿದ್ದ ಆಜ್ಞೆನ ಒಂದು 120ರಿಂದ 125 ವರ್ಷವರೆಗೂ ಆದಾಮ ಪಾಪ ಮಾಡಿದ್ರ ದೇವರ ಆಜ್ಞೆಯಲ್ಲಿ ದೇವರ ಹತ್ರ ಮಾತಾಡ್ತಾ ಇದ್ದ. ಒಂದು 100ರಿಂದ 125 ವರ್ಷವರೆಗೂ ಅವನ ಅದನ್ನ ಪಾಲಿಸಿದ. ಸೈತಾನ ಪ್ರವೇಶಿಸಿ ಮೆಲ್ಲಿಗೆ ಅವಳ ಹತ್ರ ಮಾತಾಡಿ, ಅವಳ ಮೂಲಕ ಆದಾಮನ ಹತ್ರ
ಪ್ರವೇಶಿಸಿ ಕೆಡಿಸಿಬಿಟ್ಟ. ಆಮೆನ್. ಈ ಅಧಿಕಾರವನ್ನ ಅವನಿಗೆ ಕೊಟ್ಟಿದ್ದ ದೇವರು. ಹಾಗೆ 1:26 ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ತಕ್ಕ ಹಾಗೆ ಹಲ್ಲೆಲೂಯಾ ಆಮೆನ್. 28 ಓದಿ 1:28. ಇದಲ್ಲದೆ ಆ ದೇವರವರನ್ನು ಆಶೀರ್ವದಿಸಿ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಕೊಂಡು. ಏನ್ ಮಾಡ್ಬೇಕಂತೆ? ಭೂಮಿಯನ್ನ ತುಂಬಿಕೊಳ್ಳಿ. ಆದ್ರೆ ಈ ಟವರ್ ಕಟ್ಟುವರು, ಬಾಬಿಲೋನ್ ಟವರ್ ಏನಂತ ಮಾತಾಡ್ಕೊಳ್ಳಿ ಗೊತ್ತಾ ನಿಮ್ಗೆ? ಮನೆಗೆ ಹೋಗಿ ಓದ್ಕೊಳ್ಳಿ. ಒಂದೇ ಅಂದ್ರೆ ನಾವು ಭೂಮಿ ಎಲ್ಲ ಸ್ಪ್ರೆಡ್ ಆಗೋದು ಬೇಡ. ಇದೇ ದೇವ್ರ ಪ್ಲಾನಿಗೆ ಆಪೋಸಿಟ್ ಸೈತಾನ ಪ್ಲಾನ್. ಆಮೆನ್. ಭೂಮಿ ಎಲ್ಲ ತುಂಬಿಕೊಳ್ಳಿ, ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆ. ಯಾರಾದ್ರ ಮೇಲೆ ಅಧಿಕಾರ ಇದೆ ನೋಡಿ ಮನುಷ್ಯನಿಗೆ? ಸಮುದ್ರದ ಮೀನುಗಳು, ಆಕಾಶದ ಪಕ್ಷಿಗಳು, ಭೂಮಿಯೆಲ್ಲ ತುಂಬಿಕೊಳ್ಳಿ, ಅಕ್ವೇರ್ ಮಾಡ್ಕೊಳ್ಳಿ. ಆಮೇಲೆ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆ ದೊರೆತನ ಮಾಡಿರಿ. ಹಲ್ಲೆಲೂಯಾ. ದೊರೆತನ ಮೀನ್ಸ್ ಆಳ್ವಿಕೆ, ಒಡೆಯ. ಭೂಮಿಗೆ ಮನುಷ್ಯ ಒಡೆಯ, ಓನರ್. ದೊರೆತನಕ್ಕೆ ಸಿಂಪಲ್ ಆಗಿ ತಗೋಬೇಡಿ, ದೊಡ್ಡ ಮಾತು. ಮನೆ ಯಜಮಾನಿಗೂ ಮನೆಯಲ್ಲಿರೋ ಮೆಂಬರ್ಸ್ಗೂ ವ್ಯತ್ಯಾಸ ಇದೆ. ಪ್ರೈಮ್ ಮಿನಿಸ್ಟರ್ಗೂ ಆಮೇಲೆ ಪೀಪಲ್ಸ್ಗೂ ವ್ಯತ್ಯಾಸ ಇದೆ. ದೇವರು ಅವನನ್ನ 2 ಕೆಲಸ ಕೊಟ್ಟೆ. 2 ವಾಕ್ಯ ಎಕ್ಸ್ಟ್ರಾ ತೋರಿಸಿದಲ್ಲ, 2:15 1:28 29. ಇದು ಏನನ್ನ ತೋರಿಸಿದೆ? ಭೂಮಿ ಮೇಲೆ ಅಧಿಕಾರವನ್ನ. ವಾಚ್ಮೆನ್ ಕೆಲಸ ಕೊಟ್ಟ, ಅದರಲ್ಲಿ ಫೇಲ್ ಆದ. ಅಧಿಕಾರ ಕೊಟ್ಟ, ಪವರ್, ಅದನ್ನು ಮಾಡ್ಬಿಟ್ಟ. ಹಣ್ಣು ತಿಂದು ಪಾಪ ಮಾಡಿ ಕಿತ್ಕೊಂಡ್ಬಿಟ್ಟ ಅವನ ಮಕ್ಕಂತ. ಸಕ್ಸಸ್ ಆದ. ಪರಲೋಕದಲ್ಲಿ ಫೇಲ್ ಆದ ದೇವರ ಹತ್ರ. ಅಲ್ಲಿ ಲಾಭದೇವೆ ಮಾಡ್ತಾ ಇದೆ, ಇಲ್ಲಿ ಗೆದ್ದು ಬಿಟ್ಟೆ. ಅಟ್ಲೀಸ್ಟ್ ಇವು ನನ್ನ ಮಗಿಮೇಲೆ ಗೆದ್ಕೊಂತ ನೀನು ನನಗಿರೋ ಅಭಿಷೇಕನ, ನನಗಿರೋ ಅಧಿಕಾರನ, ನನಗಿರೋ ನಿತ್ಯ ಜೀವನ ಇವನು ಪಡ್ಕೊಂಡಿದ್ದಾನೆ. ನನಗೆ ಹೆಂಗೋ ಇಲ್ಲ, ಇವನಿಗೆ ಸಿಗ್ಬಾರ್ದು. ಇದುವರೆಗೂ ಅವನಿಗೆ ಅದೇ ಮೈಂಡ್. ಎಲ್ಲಿವರೆಗೂ ಅವನಿಗೆ ಇರ್ತೈತಂದ್ರೆ 7 ವರ್ಷ ಉಪದ್ರವ ಕಾಲ ಎಂಡವರೆಗೂ. ಎಲ್ಲ ಚೆನ್ನಾಗಿ ಸಂತೋಷ ಪಡ್ಕೊಂಡು ಕೇಳ್ತಾ ಇದ್ರೆ ತಾನೇ? ಇದೆಲ್ಲ ಬೈಬಲ್ ಜ್ಞಾನ. ಈ ತರ ಎಲ್ಲ ಹೇಳಕ್ಕಾಗಲ್ಲ. ಹೇಳೋ ಪಾಸ್ಟ್ಗಳು ತುಂಬಾ ಜನ ಇದ್ದಾರೆ. ಆಮೆನ್. ಹಲ್ಲೆಲೂಯಾ. ಆ ಜ್ಞಾನದ ವರ ಮಾತಾಡಿಸ್ತೈತೆ, ವಿದ್ಯಾ ಸಂಬಂಧವಾದ ವರ ಮಾತಾಡಿಸ್ತೈತೆ ಅಷ್ಟೇ, ಬೇರೆ ಏನಿಲ್ಲ. ಮನುಷ್ಯನ ಏನಿರಲ್ಲ. ಪಾಸ್ಟರ್ ಆ ವರ ಹಂಗ ಆಪರೇಟ್ ಆಗುತ್ತೆ. ಸ್ಪಿರಿಟ್ ಆಫ್ ಗಾಡ್ ಎಲ್ಲರಿಗೂ ಇರ್ತೈತೆ ಅವನಿಗೆ ಆ ಪ್ಲಾನ್. ನನಗಿರೋ ಅಭಿಷೇಕ ಗೆದ್ಕೊಂತಾನೆ, ನನಗಿರೋ ಮಹಿಮೆಯನ್ನ ಹೊಂದ್ಕೊಂತಾನೆ. ನೋಡು, ಏರ್ದೋನ್ ಮಳೆಯಲ್ಲಿ ಇವನ ಮೇಲೆ ಅಭಿಷೇಕ ಇಳಿದ್ಬಿಡ್ತು. ಆ ಅಭಿಷೇಕನ ಕತ್ಕೋಬೇಕಂತ ಇದನ್ನ ಕಲ್ಲು ರೊಟ್ಟಿ ಮಾಡು, ಕೆಳಗೆ ದುಂಕು, ನನಗೆ ನಮಸ್ಕಾರ ಮಾಡು. ನನಗಿರೋ ಅಭಿಷೇಕ ಪಡ್ಕೊಂಡ್ಬಿಟ್ಟ, ನನಗಿರೋ ಅನೈಂಟಿಂಗ್ ಇವನು ಸಿಗ್ಬಿಡ್ತು. ನೀನ್ ದೇವ್ರ ಮಗನಾ? ಇವಾಗ ನಾವು ಕೂಡ ದೇವ್ರ ಮಕ್ಕಳೇ. ನಾ ದೇವ್ರ ಮಗನಾಗಿದ್ರೆ ಇದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡು, ನೋಡೋಣ. ಸೇಮ್ ಅಲ್ಲಿ ಮನುಷ್ಯ ಸ್ವತಃ ಭೂಮಿ ಆಳ್ವಿಕೆಯನ್ನ ಸೈತಾನ್ಗೆ ಕೊಟ್ಬಿಟ್ಟ. ಅದನ್ನ ಈಸ್ಕೊಳ್ಳೋದಕ್ಕೆ ಜೀಸಸ್ ಕ್ರೈಸ್ಟ್ ಆ ಬೀಗನ ಕಿತ್ಕೊಳ್ಳೋದಕ್ಕೆ ಆ ಅಥಾರಿಟಿಯನ್ನ ಕಿತ್ಕೊಂಡು ನಮ್ಮ ಕೈ ಕೊಟ್ಟಿದ್ದ. ಅನ್ಯ ಜನಗಳಾಗಿರೋ ನಮ್ಮ ಕೈಗೆ, ಸಭೆಯಾಗಿರೋ ನಮ್ಮ ಕೈಗೆ. ಆಮೆನ್. ನಾವು ಏನ್ ಮಾಡ್ತಾ ಇದ್ರಿ? ಕೆಲವರದ್ರಲ್ಲಿ, ಕೆಲವರೆಲ್ಲ ತುಂಬಾ ಜನ ಅವನಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಸ್ರಾಯೇಲರಲ್ಲಿ ಫೇಲ್ಯೂರ್ ಆಗೋದು. ಅವನು ರಾಜರನ್ನಾಗಿ ಯಾಜಕರನ್ನಾಗಿ ಕರೆದಿದ್ದು ವಿಮೋಚನಾ ಕಾಂಡದಲ್ಲಿದೆ ಆ ವಾಕ್ಯ. ನಮ್ಮನ್ನು ಮಾತ್ರ ಯಾಜಕರನ್ನಾಗಿಯೂ ರಾಜರನ್ನಾಗಿ ಕರೆದಿಲ್ಲ, ಅವ್ರನ್ನು ಹಂಗೆ ಕರೆದಿದ್ದು. ಅವ್ರು ಬಿದ್ದೋಗಿದ್ರೆ ನಾವು ಎದ್ದೋಳಿದ್ರೆ ನಮ್ಗೆ ರಕ್ಷಣೆ ಸಿಕ್ತು. ಆಮೆನ್. ಅವ್ರು ಹಾಗೆ ಇದ್ದಿದ್ರೆ ಅವ್ರ ಮೂಲಕ ನಮ್ಗೆ ಗಾಸ್ಪಲ್ ಸಿಗ್ಬೇಕಾಗಿತ್ತು. ಅವ್ರು ಬೇಡ ಅಂದಿದ್ರೆ ಜೀಸಸ್ ಕ್ರೈಸ್ಟ್ನ ಆ ರಕ್ಷಣೆಯನ್ನು ಜೀಸಸ್ ನಮ್ಗೆ ಸಿಕ್ಕಿತು, ನಮ್ಗೆ ಬಾಗಿಲು ತೆಗೆಯಿತು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಪ್ರತಿಯೊಬ್ಬರು ಗಮನ ಕೊಟ್ಟು ಕೇಳಿ. ಜ್ಞಾನಕ್ಕೆ ಇಂಟ್ರೆಸ್ಟ್ ಕೊಡಿ. ಜ್ಞಾನನ ಪಡ್ಕೊಂಡ್ರೆ ನೀವು ದೇವರನ್ನ ಅದ್ಭುತವಾಗಿ ಕೊಂಡಾಡ್ತೀರಾ. ಜ್ಞಾನ ವಾಕ್ಯ ಪ್ರಕಾರ ಕೊಂಡಾಡ್ತೀರಾ. ಇಲ್ಲಂದ್ರೆ ಒಂದತ್ರ ವಾಕ್ಯ ಬರೆದಿದೆ. ಆಮೇನ್. ಜ್ಞಾನೋಕ್ತಿಗಳು ಗ್ರಂಥದಲ್ಲಿ, ಯೆಶಾಯ ಗ್ರಂಥದಲ್ಲಿ, ನನ್ನ ಜನರು ಹೇಳಿ ಎಲ್ಲರೂ ಜ್ಞಾನವಿಲ್ಲದೆ ನಾಶವಾಗ್ತಾರೆ. ನನ್ನ ಜ್ಞಾನವಿಲ್ಲದ ನಾಶನ ಆಗ್ತಾರೆ.
ನನ್ನ ಜ್ಞಾನ ಇಲ್ದಿರ ಸರಿಯಾಗಿ ಆರಾಧನೆ ಮಾಡ್ತಾ ಇಲ್ಲ, ಸರಿಯಾಗಿ ನಡ್ಕೊಂತ ಇಲ್ಲ, ನಾಶ ಆಗ್ತಾರೆ. ಕರ್ತನ ಭೋಜನ ತಿನ್ನು, ಬ್ಯಾಪ್ಟಿಸಮ್ ಅನ್ನ ತಗೊಂಡಿರು. ಬೈಬಲ್ ಜ್ಞಾನ ಇರಬೇಕು. ಜ್ಞಾನಕ್ಕೆ ಮನಸ್ಸು ಕೊಟ್ಟು ನಾನು ಆ ಥರ ಇಷ್ಟಪಟ್ಟಿದ್ದೆ. ದುಡ್ಡು ಕೇಳ್ಬೋದಾಗಿತ್ತಲ್ಲ, ನಾನು ಬಿಸ್ನೆಸ್ ಬ್ಲೆಸ್ ಮಾಡ್ದೇವ್ರೆ ಅನ್ಬೋದಾಗಿತ್ತಲ್ಲ. ನಾನು ಇಂಟ್ರೆಸ್ಟ್ ಕೊಡ್ತಾ ಇದ್ದೆ, ಅಂಗಡಿಗಳು ನಡೆಸ್ತಾ ಇದ್ದೆ, ಹೋಲ್ಸೇಲ್ ಅಂಗಡಿ ಮಾಡಿದ್ದೆ, ಆಮೇಲೆ ಫೈನಾನ್ಸ್ ಕೊಡ್ತಾ ಇದ್ದೆ, ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ, ಬ್ಲೆಸ್ ಮಾಡ್ದೇವ್ರೆ ಅಂತ ಕೇಳ್ಬೋದಾಗಿತ್ತಲ್ಲ. ಜ್ಞಾನ ಯಾಕೆ ಕೇಳ್ಬೇಕಾಗಿತ್ತು? ಸೊಲೊಮೋನ ತರ ಇದುವರೆಗೂ ಯಾರನ್ನ ಹೇಳಿ ವಾಕ್ಯ ಕೈ ಕಟ್ಕೊಂಡು ಕೇಳ್ತಾ ಇರ್ತೀನಿ, ಹೊಸ ವಿಷಯ ಹೇಳ್ತಾ ಇಲ್ಲ. ನನಗೆ ಗೊತ್ತಿದ್ದಿರೋದು ಯಾಕೆ ಕೇಳ್ಬಾರ್ದು ಅವ್ರ ಹತ್ರ? ನಾನು ನನಗಿಂತ ಚಿಕ್ಕವರಾದ್ರೆ ಯಾಕೆ ಕೇಳ್ಬಾರ್ದು ಅವ್ರ ಹತ್ರ? ದೇವ್ರು ಮಾತಾಡಿದ್ರೆ, ಬಿಲಾಮನ್ ಮಾತಾಡದೇ ಇದ್ದಿದ್ದ ದೇವ್ರ ಹತ್ರ ಬಯಸ್ಕೊಂಡ, ಕತ್ತೆ ಹತ್ರ ಮಾತಾಡದೇ ಇದ್ದಿದ್ಕ, ಕತ್ತೆ ಹೇಳಿದ್ ಉಪದೇಶ ಕೇಳದೇ ಇದ್ದಿದ್ಕ. ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಸೊ ಮೊದಲನೇ ಪ್ಲಾನ್ ದೇವರದೇನು? ಏದೇನ್ ತೋಟ, ಅದನ್ನು ಕೆಡಿಸ್ಬಿಟ್ಟ. ಅಲ್ಲಿ ಕೂಡ ಅಟ್ಯಾಕ್ ಮಾಡ್ಬಿಟ್ಟ, ಅಲ್ಲಿ ಕೂಡ ಅಡ್ಡ ಬಂದ್ಬಿಟ್ಟ. ಪ್ರೈಸ್ ಲಾರ್ಡ್. ಅಲ್ಲಿಂದ ಹಂಗೆ ಕಾಯಿನ ಕೆಡಿಸ್ದ. ಆದಾಮನಾದ್ಮೇಲೆ ಕಾಯಿನ ಇಟ್ಕೊಂಡ, ಕಾಯಿನಾದ್ಮೇಲೆ ಲೆಮೇಕನಾದ್ಮೇಲೆ ನಿಮ್ರೋದನ್ನ ಇಟ್ಕೊಂಡ. ನಿಮ್ರೋದ ಮೂಲಕ ಏನ್ ಕಟ್ಟಿಸ್ತಾನೆ? ಬಾಗಿಲು ಪಟ್ಟಣ 11ನೇ ಅಧ್ಯಾಯದಲ್ಲಿ ಓದ್ಕೊಳ್ಳಿ. ಮನೆಗೆ ಹೋಗ್ಬಿಟ್ಟು ಅದನ್ನ ಕಟ್ಟಿಸಿ ದೇವ್ರ ಚಿತ್ತಕ್ಕೆ ವಿರುದ್ಧವಾಗಿ, ದೇವರ ಆಲೋಚನೆಗೆ ವಿರುದ್ಧವಾಗಿ ನಾವು ಒಂದೇ ಹತ್ರ ಇರೋಣ. ದೇವ್ರ ಚದರಿ ಅಂತ ಹೇಳಿದ್ರೆ ನಾವು ಒಂದೇ ಹತ್ರ ಇರೋಣ ಅಂತ. ಅದು ಕೂಡ ವಿರೋಧ ಆಯ್ತು. ಅದನ್ನ ದೇವ್ರು ನೋಡಿ ಬಂದು ಅವರ ಭಾಷೆಯನ್ನು, ಒಂದೇ ಭಾಷೆಯನ್ನ ಕೆಡಿಸಿ ತಾರು ಮಾರು ಮಾಡ್ಬಿಟ್ಟು. ಏನ್ ಮಾಡ್ಬಿಟ್ಟ? ತಾರು ಮಾರು ಮಾಡಿ ಅವರ ಭೂಮಿ ಎಲ್ಲಾ ಕಡೆಗೆ ಚದರಿಸ್ಬಿಟ್ಟ. ಅಬ್ರಾಹ್ಮನ ಕರೆದ. ಅಲ್ಲಿಂದ ಕೆಟ್ಟೋದ್ರಲ್ಲ ಮಾನವ ಕುಲ. ಎಲ್ಲಿ ಕೆಟ್ಟಿದ್ದು? ಬಾಬಿಲೋನ್. ಎಲ್ಲಿ ಕೆಟ್ಟಿದ್ದು ಮನುಷ್ಯರು? ಅಲ್ಲಿಂದಲೇ ಇವತ್ತು ಮನುಷ್ಯರು ಮಾಡ್ತಾರೆ ಒಂದೊಂದು ವಿಗ್ರಹ ಆರಾಧನೆ ಇರಲಿ, ಕೊಲೆ ಇರಲಿ, ವೇಶ್ಯ ಇರಲಿ, ಲಂಚ ತಗೊಳ್ಳೋದಿರ್ಲಿ, ವ್ಯಭಚಾರ ಇರಲಿ, ಅಭಾಷಣ ಇರಲಿ, ಒಂದೊಂದು ಸೆಕ್ಸ್ ಇರಲಿ, ಪ್ರತಿ ಒಂದು ಈ ಭೂಮಿಗೆ ಸೆಕ್ಸ್ ಅಂದ್ರೆ ಒಳ್ಳೆ ಪದ. ಆಮೇಲೆ ಈ ಕೆಟ್ಟದಾಗಿ ನೋಡ್ಕೊಳ್ಳೋದು, ಅಕ್ರಮ ಸಂಬಂಧ, ಇನ್ಲೀಗಲ್ ಕಾಂಟ್ಯಾಕ್ಟ್ ಇರಲಿ, ಆಮೇಲೆ ಗಂಡಸು ಮದುವೆ ಆಗೋದು, ಹೆಂಗಸರು ಮದುವೆ ಆಗೋದು, ಹೋಮೋಸೆಕ್ಸುವಾಲಿಟಿ ಸೇಮ್. ಆಮೇನ್, ಆಮೇನ್. ಇದಾಗಲಿ, ಆ ಹೋಮೋಸೆಕ್ಸುವಾಲಿಟಿ ಅಲ್ಲಿಂದ ಎಲ್ಲ ಪ್ರತಿ ಒಂದು ಶುರುವಾಗಿದ್ದ. ಅಲ್ಲಿಂದ ಎಲ್ಲ ಅಸಹ್ಯಕ್ಕೆ ತಾಯಿ ಅಂತ ಹೇಳ್ಬಿಟ್ಟ. ಬಾಬಿಲೋನ್ ಏನಂತ ಹೇಳ್ಬಿಟ್ಟ? ರೆವಲ್ಯೂಷನ್ ಚಾಪ್ಟರ್ 17 17ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ ಎಲ್ಲಾ ಅಸಹ್ಯಕ್ಕೆ ತಾಯಿ 17:5 17:5. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಅಲ್ಲಿಂದಲೇ ಒಬ್ಬನ ಕರೆಯೋಣ. ಅದನ್ನ ಯಾರಂದ್ರೆ ಅಬ್ರಹಾಂ. ಅವನ ಮೂಲಕ ಈ ಸಂತತಿಯನ್ನ ಆಶೀರ್ವದಿಸಿ ಒಂದು ಗುಂಪನ್ನ, ಒಂದು ಕೂಟವನ್ನ, ಒಂದು ಸಭೆಯನ್ನ ಪರಲೋಕಕ್ಕೆ, ಖಾಲಿಯಾಗಿರೋ ದೂತರ ಜಾಗಕ್ಕೆ ತಗೊಂಡು ಹೋಗೋಣ. ಅಬ್ರಹಾಮ ಕೂಡ ದೇವರಿಗೆ ವಿರುದ್ಧವಾಗಿ ನಡೆದ. ದೇವರು ತಿರ್ಗಾ ಟ್ರಾಕಕ್ಕೆ ಬಂದು ನಿಂತ್ಕೊಂಡ. ಆಮೇಲೆ ಅಬ್ರಹಾಮ ಮೇಲೆ ತಪ್ಪು ಹೇಳ್ತಾ ಇಲ್ಲ. ತಿರ್ಗಾ ಬಂದು ಟ್ರಾಕಕ್ಕೆ ನಿಂತ್ಕೊಂಡ. ಇಸಾಕ ಹುಟ್ಟಿದ. ಇಸಾಕನ ಮೂಲಕ ಹಂಗಂಗೆ ಯೇಸುಪ ಹುಟ್ಟಿದ. ಯೇಸುಪ ಹೊಟ್ಟೆಯಲ್ಲಿ ಜೀಸಸ್ ಕ್ರೈಸ್ಟ್. ಹೊಟ್ಟೆಯಲ್ಲಿ ದಾವೀದ ಇದ್ದಾನೆ, ಮರಿಬೇಡಿ. ಸೊಲೊಮೋನ ಇದ್ದಾನೆ, ಮರಿಬೇಡಿ. ಆಮೇಲೆ ಐಸಾಕಿಂದ ನಾನು ಜೀಸಸ್ ಹತ್ರ ನೇರವಾಗಿ ಹೋಗ್ಬಿಟ್ಟೆ. 42 ತಲೆಗಳಿದೆ. ಎಷ್ಟು ತಲೆ ಇದೆ? ಆಮೇಲೆ 42 ತಲೆಗಳ ಹೆಸರುಗಳಿವೆ. ನಿಮ್ಗೆ ಒಂದೇ ಅಧ್ಯಾಯದಲ್ಲಿದೆ. ಮತ್ತಾಯ ಗ್ರಂಥ 1ನೇ ಅಧ್ಯಾಯ 2ನೇ ವಚನದಿಂದ ಹಿಡಿದು ಆಮೇಲೆ 15 ವಚನವರೆಗೂ ಇದೆ. ಆ 10 ವಚನದಲ್ಲಿ 42 ತಲೆಗಳು ಜೀಸಸ್ ಹೆಂಗ್ ಹುಟ್ಟಿದ ಅಂತಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀಗೆ ನಡೀತು. ಹೋಗ್ತಾ ಇದ್ದ. ಹುಟ್ಟಿದ್ರು. ಅಬ್ರಹಾಮನಿಂದ ಇಸಾಕ ಹುಟ್ಟಿದ. ಇಸಾಕನಿಂದ ಯಾಕೋಬ ಹುಟ್ಟಿದ. ಯಾಕೋಬ ಹುಟ್ಟಿದ 70 ಮಂದಿ ಐಗುಪ್ತ ದೇಶಕ್ಕೆ ಹೋದ್ರು. ಐಗುಪ್ತ ದೇಶದಲ್ಲಿ ಅವರು 400 ವರ್ಷ ಇದ್ರು. 430 ವರ್ಷ. 30 ವರ್ಷ ಅನ್ನೋದೇ ಒಂದತ್ರ 400, ಒಂದತ್ರ 430 ಅಂತ ಇರ್ತದೆ. ಬೈಬಲ್ ತಪ್ಪಿದೆ ಅನ್ಕೋಬೇಡಿ. 430 ಏನಂದ್ರೆ ಜೋಸಫ್, ಯೇಸಪ್ಪ ಇದ್ದಾನಲ್ಲ, ಗೊತ್ತಿರೋ ರಾಜ ಇದ್ದ. ಅಲ್ಲಿವರೆಗೂ ಚೆನ್ನಾಗಿದ್ರು. ಅವ್ರಿಗೂ ಏನ್ ತೊಂದರೆ ಇಲ್ಲ, ಮಿಕ್ಸ್ ಆಗಿದ್ರು, ತೊಂದರೆ ಏನಿಲ್ಲ, ಕೇಳಿದೆಲ್ಲ ಕೊಟ್ಟರು. ಏನು ಅವ್ರನ್ನ ವಿರುದ್ಧವಾಗಿ ನಡೆಸ್ಕೊಳ್ಳಿಲ್ಲ, ಕೂಲಿ ಮಾಡಿಸ್ಕೊಳ್ಳಿಲ್ಲ, ಅವ್ರ ಹತ್ರ ಅನ್ಯಾಯವಾಗಿ ನಡ್ಕೊಳ್ಳಿಲ್ಲ, ಅವ್ರನ್ನ ಹೊಡೆದಿಲ್ಲ. ಆ ಯೇಸಪ್ಪ ಗೊತ್ತಿರೋ ಪಾರೋನ್ ಹೋದ್ಮೇಲೆ ಬೇರೆ ಪರೋನ್ ಬಂದಾಗ ಅದನ್ನೇ 400 ವರ್ಷ. ಎರಡು ಹತ್ರ ಬೇರೆ ಇರ್ತದೆ, ತಪ್ಪು ತಿಳ್ಕೊಬೇಡಿ. 400ಗೂ 430 ವ್ಯತ್ಯಾಸ ಅದೇ. ಆ 30 ವರ್ಷ ಏನಂದ್ರೆ ಯೇಸಪ್ಪ ಗೊತ್ತಿರೋ ಪರೋನ್ ಇರೋವರೆಗೂ ಇಸ್ರಾಯೇಲ್ರಿಗೆ ತೊಂದರೆ ಕೊಟ್ಟಿಲ್ಲ. ಅವರಿಗೆ ಒಬ್ಬರ ತರ ಇದ್ರು. ಆ 30 ವರ್ಷ ಆದ್ಮೇಲೆ
1ನೇ ವರ್ಷದಿಂದ ಯಾಕೋಬ ಕೂಡ ಅಲ್ಲಿ ಹೋಗಿದ್ದ, ಅಲ್ಲೇ ಸತ್ತೋದ. ಹಾಗಾಯ್ತು. 430 ವರ್ಷ ಇದ್ರು. ಮೋಶೆಯನ್ನ ಕಳಿಸ್ದ, ಮೋಶೆ ಮೂಲಕ ಕರ್ಕೊಂಡ್ ಬಂದ. ಸೀನಾಯಿ ಬೆಟ್ಟಕ್ಕೆ ಬಂದ್ರು, ಅಲ್ಲಿ ಆರಾಧಿಸಿದ್ರು. ಹೊರೋ ಬೆಟ್ಟದಲ್ಲಿ ಆರಾಧಿಸಿದ್ರು ದೇವರನ್ನ, ಸೀನಾಯಿ ಬೆಟ್ಟದಲ್ಲಿ ಆರಾಧಿಸಿದ್ರು. ಅಲ್ಲಿ ಆರಾಧಿಸುವಾಗ ದೇವರು ದಶಾಜ್ಞೆಗಳನ್ನ ಕೊಟ್ಟ. ದಶಾಜ್ಞೆಗಳನ್ನ ಎತ್ಕೊಂಡ್ ಬರೋ ಕೆಳಗಡೆ ವಿಗ್ರಹ ಆರಾಧನೆ ನಡೀತಾ. ಆ ಕಲ್ಲುಗಳನ್ನ ಅಲ್ಲೇ ಕೂಗ್ಬಿಟ್ಟ. ಅಯ್ಯಾ, ನಾನು ಹೇಳ್ತಿರೋದೆಲ್ಲ ವಾಕ್ಯನ ಬೈಬಲ್ ಇದೆಯಲ್ಲ, ಇದೆ. ಆಮೇಲೆ ನೀವು ನನ್ನ ಹತ್ರ ಕುತ್ಕೊಳ್ಳಿ, ಎಲ್ಲ ವಾಕ್ಯಗಳಿಗೆ ಹಾಫ್ ಅನ್ ಅವರ್ ಎಲ್ಲಾರ್ಗೂ ವಾಕ್ಯಗಳು ಕೊಟ್ಬಿಡ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬಂದ ಹೋಯ್ತು. 30 ವರ್ಷ ಆಯ್ತು. ಅವ್ರು ಕೂಗಿದ್ರು. ದೇವ್ರ ಮೊರೆಯನ್ನ ಕೇಳಿ 400 ವರ್ಷ ರಾಜನ ಮಗನಾಗಿದ್ದ. 40 ವರ್ಷ ರಾಜನ ಮಗನಾಗಿದ್ದ. ಓಡ್ ಬಂದ. ತನ್ನ ಹೆಂಡತಿ ತಂದೆ ಕುರಿಗಳನ್ನ ಮೇಯಿಸ್ತಾ ಇದ್ದ 40 ವರ್ಷ. ಯಾಕೋಬ 21 ವರ್ಷ ಕುರಿ ಮೇಯಿಸ್ತಾ. 20ರಿಂದ 21 ವರ್ಷ. ಮೋಶೆ 40 ವರ್ಷ ಕುರಿ ಮೇಯಿಸ್ತಾ. ನಾವು ಯಾಕೋಬನೇ 21 ವರ್ಷ 20 ವರ್ಷ ಅಂತೀವಿ. ಇವನು 40 ವರ್ಷ ಕುರಿ ಮೇಯಿಸ್ತಾ ತನ್ನ ಮಾವನು. ಅಪದೆಯಲ್ಲಿ ಕಾಣಿಸ್ಕೊಂಡ. ಹೋಗಿ ನಾನು ಜನರ ಕರ್ಕೊಂಬ, ಹೋಗಲ್ಲಂದ. ಆರನ್ನು ಕೊಟ್ಟ. ಹೋದ್ರು. 10 ಅದ್ಭುತಗಳನ್ನ ಮಾಡಿದ್ರು. ಕರ್ಕೊಂಡ್ ಬರ್ತಾ ಇದ್ರು. ದಶಾಜ್ಞೆಗಳನ್ನ ಕೊಟ್ಟ. ಆ ಆಜ್ಞೆಗಳನ್ನ ಧರ್ಮಶಾಸ್ತ್ರ ಬರುವಾಗ ಸಂಪೂರ್ಣವಾಗಿ ಜನಗಳು ಪಾಪ ಮಾಡಿದ್ರು. ಅಲ್ಲಿ 3,000 ಜನ ಸತ್ತೋದ್ರು. ಧರ್ಮಶಾಸ್ತ್ರ ಹುಟ್ಟುವಾಗ ಎಷ್ಟು ಜನ ಸತ್ತೋದ್ರು? 3,000 ಜನ. ಹಲ್ಲೆಲೂಯಾ. ಆಕ್ಚುಲಿ ಇವ್ರಿಗೆ ಇದ್ದಿದ್ದು ಕೃಪಾ ಸತ್ಯತೆಗಳೇ. ರಾಜ ಯಾಜಕತ್ವನ ಇವರು ಕೂಡ ಇದ್ದಿದ್ದು. ಕರ್ತನ ಭೋಜನ, ಫಸ್ಟ್ ಕರ್ತನ ಭೋಜನ ತಿಂದಿದ್ದು. ದ್ರಾಕ್ಷರಸ ಮತ್ತು ರೊಟ್ಟಿನೇ ತಿಂದಿದ್ದು. ಕೈಗೀಸ್ಕೊಂಡಿದ್ದು ಸೊದೋಮ್ ಗೊಮೆರ ಹತ್ರ. ಆಮೇಲೆ ಇಸ್ಮಾಯಿಲ್ ಯಾವಾಗ ಬಂದು ಅದು ಹೋಗ್ಬಿಟ್ಟು ತಿರ್ಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಕೃಪಾನೇ ಫಸ್ಟ್ ಇದ್ದಿದ್ದು, ಆಮೇಲೆ ಧರ್ಮಶಾಸ್ತ್ರ. ಅಲ್ಲಿ ಸುನ್ನತಿ ಫಸ್ಟ್ ಅಲ್ಲ, ಕರ್ತನ ಭೋಜನನೇ ಫಸ್ಟ್, ಕೃಪೆನೇ ಫಸ್ಟ್. ಆಮೇಲೆ ಬೈಬಲ್ ಕ್ಲೀನ್ ಆಗಿ ಓದಿ, ಒಂದ್ ಕಡೆ ನೀಟಾಗಿ ಓದಿ. ಪ್ರೈಸ್ ದಿ ಲಾರ್ಡ್. ಸುನ್ನತಿಗಿನ ಮುಂಚೆನೆ ಅವನು ನೀತಿವಂತನಾಗ. ಸುನ್ನತಿಗಿನ ಮುಂಚೆ ಏನಾಗಿದ್ದ? ನೀತಿವಂತನಾಗಿದ್ದ ಅಬ್ರಹಾಂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಯ್ತು, ಮೊರೆ ಇಟ್ರು, ಹೋದ, ಬಿಡಿಸ್ಕೊಂಡ್ಬಂದ್ರು, ನಡ್ಕೊಂಡು ಹೋಗ್ತಾ ಇದ್ರು, ಒಣಗ್ತಾ ಇದ್ರು ನೀರಿಗೆ, ಊಟಕ್ಕೆ, ಮಾಂಸ, ಫಿಶ್ ಫ್ರೈ, ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಕೇಳಿದ್ರು. ದೇವರು ಕೊಟ್ಟು ಎಲ್ಲ ಮಾಂಸ ಮನ್ನವನ್ನ ಕೊಟ್ಟು ನಡೆಸ್ತಾ ಇದ್ರು. ಹೋಗಿ ಕೆಳಗಡೆ ಬರೋದು 40 ದಿನ ಆದ್ಮೇಲೆ ಕೆಳಗಡೆ ಎಲ್ಲಿ ಮೋಶೆ ನಮ್ಮನ್ನ ಕರ್ಕೊಂಡ್ಬಂದು ಲೇಟ್ ಆಗಿದ ತಕ್ಷಣನೇ ಇವರಷ್ಟೊಳಗಡೆ ಆರೋಗ್ಯ ಹತ್ರ ನಿಮ್ನ ಮಾಡ್ಕೊಡಿ ಅಂತ ಎಲ್ಲ ಒಡವೆಗಳನ್ನ ಬಿಚ್ಚಿ ಕೊಟ್ಬಿಟ್ರು. ಒಂದು ಹಸು ಉಂಟಾಯ್ತು ದೂಡ ತೆಲುಗಲ್ಲಿ. ಆಮೇಲೆ ಕೌ ಆಮೇಲೆ ಉಂಟಾಯ್ತು. ಆ ಎತ್ತನ್ನ ಇದೇ ನಮ್ಮನ್ನ ಐಗುಪ್ತದಿಂದ ಕರ್ಕೊಂಡ್ಬಂದಿರಂತ ಆರಾಧಿಸ್ಬಿಟ್ಟು ನೋಡ್ದ. 3,000 ಜನನ ಕೊಂದು ಬಿಸಾಕಿ ಆ ವಿಗ್ರಹವನ್ನ ಸುಟ್ಟ. ನೀರನ್ನ ಮೋಸೆ ಕುಡಿಸ್ಬಿಟ್ಟ ಜನಗಳಿಗೆ. ಯಾರು ದೇವ್ರ ಪಕ್ಷ ಇದ್ದೀರಿ ಬಂದ್ರಿ ಅಂದ್ರೆ 6 ವಂಶ ಮಾತ್ರ ಬಂದ್ರು. ಇನ್ನು 11 ಕುಲ ಬಂದಿಲ್ಲ. ಇನ್ನು 11 ಗೋತ್ರ ಟ್ರೈಬ್ಸ್ ಅಂತಾರಲ್ಲ ಬಂದಿಲ್ಲ. ಆಮೇಲೆ ಅದಕ್ಕೆ ಲೇವಿಯನ್ನ ಆರಿಸ್ಕೊಂಡಿದ್ದು ದೇವ್ರ ಸೇವೆ ಮಾಡೋದಕ್ಕೆ. ಲೇವಿಯನ್ನ ಯಾಕೆ ಆರಿಸ್ಕೊಂಡು ಗೊತ್ತಾ? ದೇವ್ರ ಪಕ್ಷ ಯಾರಿದ್ದೀರಿ ಬಂದ್ರೆ ಲೇವಿ ಕುಲ ಮಾತ್ರ ಬಂತು. ಅಲ್ಲಿ 3,000 ಜನ ಸತ್ತೋದು. 3,000 ಜನ ಧರ್ಮಶಾಸ್ತ್ರ ಬಂದಾಗ ದಶಾಜ್ಞೆಗಳು 3,000 ಜನ ಸತ್ತು. ಅಲ್ಲಿ ನಂಗೆ ಮುಂದುವರಿತಾ ಹೋದ್ರು. ಆಮೇಲೆ ಇನ್ನೇನ ಕೆಡಿಸೋಣಂದ್ರೆ ಬಿಲಾಮನ್ ಕಳಿಸ್ದ ಶಾಪ ಕೊಡೋದಕ್ಕೆ ಸೈತಾನ. ಬಿಲಾಮನ್ ಕೊಡಬೇಡ ಅಂತ ಹೇಳ್ಬಿಟ್ಟ ದೇವ್ರು. ಅವನ ಆಶೀರ್ವಾದನೆ ಹೇಳ್ಬಿಟ್ಟ 3 ಸರಿ. ಆಮೇಲೆ ಆ ರಾಜ ಏನ್ ಮಾಡ್ತೀಯ, ಕಾಸು ಕೊಡು. ಅಯ್ಯೋ, ರಾಜನ್ ಬೇರೆ ಇಷ್ಟು ದೊಡ್ಡ ಪುಟ್ಟು ಮೊತ್ತ ಕೊಡ್ತಾ ಇದ್ದಾನೆ, ಹೆಂಗಿದನ್ನ ಕಳ್ಕೊಳ್ಳೋದಂತ ಹೇಳ್ಬಿಟ್ಟು ಬಲಾಕನಿಗೆ ಬಿಲಾಮನು ಇವ್ರಿಗೆ ಶಾಪ ಯಾರು ಕೊಡಕ್ಕಾಗಲ್ಲ. ನಿಮಗೂ ಅಷ್ಟೇ ಕೇಳಿ, ತಲೆ ಎತ್ತಿ ಕೇಳಿ, ನಿಮ್ಗೂ ಯಾರು ಶಾಪ ಕೊಡಲ್ಲ. ದೇವ್ರು ನಿಮ್ಮನ್ನ ಆಶೀರ್ವದಿಸ್ಬಿಟ್ರೆ ಯಾರು ಶಾಪ ಕೊಟ್ಟರು ನಿಮ್ಗೆ ಪಟ್ಟಲ್ಲ. ಇದು ಬಿಲಾಮನಿಗೆ ಚೆನ್ನಾಗಿ ಗೊತ್ತಿತ್ತು. ಏನಾಗ್ತಂದ್ರೆ ಬಲಾಕನಿಗೆ ಇವ್ರಿಗೆ ಶಾಪ ಯಾರು ಕೊಡಕ್ಕಾಗಲ್ಲ. ಇವ್ರು ಏನನ್ನ ಪಾಪ ಮಾಡಿದ್ರೆ ತಾವಾಗೆ ಶಾಪಗ್ರಸ್ತರಾಗ್ತಾರೆ. ನೀನು ಒಬ್ಬರಿದ್ದಾರಲ್ಲ ಅವ್ರ ಜಾತ್ರೆ ಕರೆಯಕ್ಕೆ ಹೇಳಿ ಕಳಿಸು, ಬಂದು ಕರೀತಾರೆ, ಇವ್ರು ಹೋಗ್ತಾರೆ, ಅಲ್ಲಿ ಪಾಪ ಮಾಡ್ತಾರೆ. ಆಟೋಮೆಟಿಕ್ಲಿ ಅವ್ರ ಮಧ್ಯದಲ್ಲಿ ದೇವರ ಪ್ರಸನ್ನತೆ ಹೋಗುತ್ತೆ. ಆ ಪ್ರಣಾಳಿಕೆ ಪ್ಲಾನ್ ಚೇಂಜ್ ಆಗುತ್ತೆ, ಫೇಲ್ಯೂರ್ ಆಗುತ್ತೆ. ಆಮೇಲೆ ಬಂದ ಪ್ರವೇಶ ಸಹಿತನ ಅಲ್ಲಿ 24,000 ಜನ ಒಂದು ವ್ಯಾಧಿ ಬಂತು. ಆಮೇಲೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಕ್ರಮ ಸಂಬಂಧ ಮಾಡಿದ್ರು, ಎಡೆಗಳಿಗೆ ಹಾಕಿದ್ದು ತಿಂದ್ರೆ ಆ ಹೆಂಗಸರನ್ನ ಕರ್ಕೊಂಡ್ ಬಂದ್ರು. ಇದ್ರೊಳಗೆ ಗುಡಾರ ಒಳಗೆ ಅಲ್ಲಿ ದೇವ್ರು ಮಾತಾಡೋದು ಬೇಡ ಅಂದ್ರು. ಮೋಶೆ ಮಾತಾಡಿ ಅಂದ್ರು. ಡೇರಿಗೆ ಈಚೆ ಹಾಕಿಸಿದ್ರು.
ಆಮೇಲೆ ಗುಡಾರದ ಮಧ್ಯದಲ್ಲಿ ಇರಬೇಕು. ಆ ಡೇರೆಗಳ ಮಧ್ಯದಲ್ಲಿ 12 ಕುಲಗಳ ಮಧ್ಯದಲ್ಲಿ ಇರ್ಬೇಕು. ಈ ಕಡೆ 3 ಕುಲ, ಈ ಕಡೆ 3 ಕುಲ, ಈ ಕಡೆ 3 ಕುಲ, ಈ ಕಡೆ 3 ಕುಲ ಇರ್ಬೇಕು. ಆಮೇಲೆ ಫ್ರಂಟ್ ಅಲ್ಲಿ ಯಹೂದ್ಯ ಕುಲ ಇರ್ಬೇಕು. ಆ ಗುಡಾರದ ಫ್ರಂಟ್ ಅಲ್ಲೇ ಆ ತರ ಇತ್ತು, ಸೆಟ್ಟಿಂಗ್ ಇತ್ತು. ಆಮೇಲೆ ಬೇಡ ಅಂದ್ಬಿಟ್ರು, ಆ ಗುಡಾರನೇ ಈಚೆ ಹಾಕಿದ್ರು, ಅರಣ್ಯದಲ್ಲಿ ಹಾಕಿದ್ರು ಅವ್ರ ಮಧ್ಯದಲ್ಲಿಂದ. ಹೀಗೆ ಒಂದೊಂದು ಸೈತಾನ ಅವನ್ನ ತಳ್ತಾ ದಾವಿದನ ಆದ್ಮೇಲೆ ಸೊಲೊಮೋನ ಆದ್ಮೇಲೆ ಅವ್ರ ಮಗ ಒಬ್ಬೊಬ್ರ ಮಗ ಬಂದು ಪ್ರವಾದಿಗಳು ಬಂದು ಒಬ್ಬೊಬ್ರು ಅಲ್ಲೇ ಹೋಯ್ತು. ಹಾಗೆ ಹೋಗ್ತಾ ದಾವಿದ ಚೆನ್ನಾಗಿದ್ದ, ರಾಜನಾಗಿದ್ದ, ಎಲ್ಲ ಯುದ್ಧಗಳಲ್ಲಿ ಜಯ ಕೊಟ್ಟ, ಒಳ್ಳೆ ಶ್ರೀಮಂತ ಆದ, ಹನುಮಂತನಾದ. ಒಬ್ಬ ಕುರುಬನು ಏನಾದ? ರಾಜನಾದಾಗ ಸಂಪೂರ್ಣವಾಗಿ ಆ ರಾಜತನ ಇರುವಾಗ ಮಲಗಿರೋ ವಿಚಾರ, ಅಯ್ಯೋ ನಾನು ದೇವದಾರ ಮನೆಯಲ್ಲಿದ್ದೀನಿ. ಏನರಲ್ಲಿದ್ದೀನಿ? ದೇವದಾರ ಮನೆಯಲ್ಲಿದ್ದೀನಿ. ಆ ಗುಡಾರ ಕಟ್ಟೋದಕ್ಕೆ ಹೇಳಿದ್ರಲ್ಲ ದೇವರು. ಆಮೇಲೆ ಆ ಏದೇನ್ ತೋಟ ಆದ್ಮೇಲೆ ದೇವ್ರ ಪ್ಲಾನ್ ಏನಿದೆ ಅಂದ್ರೆ, ನೋವಾ, ನಾವೇ, ಶಿಪ್ಪು ಏನಿದೆ ಅದಕ್ಕೆ ವಾಕ್ಯ ನೋಡಿ. ಆದಿಕಾಂಡ 5:32 ನೋಡಿ. 5:32 ಆದಿಕಾಂಡ. ಏದೇನ್ ತೋಟ ಆದ್ಮೇಲೆ ದೇವ್ರ ಪ್ಲಾನ್ ಏನ್ ಮಾಡ್ದ? ಮನುಷ್ಯನ್ ರಕ್ಷಿಸೋದಕ್ಕೆ ನಾವೇ ಶಿಪ್ಪನ್ನ ತಕೊಂಬಂದ. ದೇವ್ರ ಆಲೋಚನೆಯನ್ನ ಕೊಟ್ಟು, ಇಂಥ ಮರ ಹಾಕು, ಇಂಥ ಪೇಂಟ್ ಹೊಡಿ, ಈ ತರ 3 ಫ್ಲೋರ್ ಕಟ್ಟು. ಕೆಳಗಡೆ ಫ್ಲೋರ್ ಅಲ್ಲಿ ಪ್ರಾಣಿಗಳು, ಸೆಕೆಂಡ್ ಫ್ಲೋರ್ ಅಲ್ಲಿ ಊಟ, ಮೇಲ್ಗಡೆ ಫ್ಲೋರ್ ಅಲ್ಲಿ ನೋವನ ಕುಟುಂಬದವರು. ಆಮೇಲೆ ಅದು ಪರಿಶುದ್ಧ, ಅತಿ ಪರಿಶುದ್ಧ ಸ್ಥಳ. ಮಿಡ್ಲ್ ಪ್ಲೇಸ್ ಪರಿಶುದ್ಧ ಸ್ಥಳ, ಕೆಳಗಡೆ ಪ್ರಾಣಿಗಳು, ಅದು ಬಲಿ ಕೊಡೋ ಸ್ಥಳ. ಹಲ್ಲೆಲೂಯಾ. ಜೀಸಸ್ ಕ್ರೈಸ್ಟ್ ಅದು ನಾವೇನು ಅನ್ಕೊಂಡಿದ್ದೀರಾ? ಯೇಸು ಕ್ರಿಸ್ತನು ಪ್ರತಿರೂಪ. ಯೇಸು ಕ್ರಿಸ್ತನು ಪರಲೋಕದ ಪ್ರಿಂಟ್ಔಟ್. ಪರಲೋಕದ ಯೇಸು ಕ್ರಿಸ್ತನ್ ಹೆಂಗಿರ್ತಾನ ಹಂಗೆ ಪರಲೋಕ. ಆ ಪರಲೋಕದ ಪ್ರತಿರೂಪನೇ ಗುಡಾರ. ಆ ಗುಡಾರ ಇವಾಗ ಕೊಡ್ತೀನಿ ವಾಕ್ಯ. ಏದೇನ್ ತೋಟ ಆದ್ಮೇಲೆ ದೇವ್ರ ಪ್ಲಾನ್ ಏನು? ನಾವೇ. ಆಮೇನ್. ಆ ನಾವೇ ಪ್ರೈಸ್ ದ ಲಾರ್ಡ್. ಇಷ್ಟ ಹೈಟ್ ಇರ್ಬೇಕು, ಇಷ್ಟು ಸೈಜ್ ಇರ್ಬೇಕು, ಇಷ್ಟು ಫ್ಲೋರ್ ಇರ್ಬೇಕು, ಈ ತರ ಇರ್ಬೇಕಂತ 100 ವರ್ಷ ಕಟ್ತಾರೆ. ಓದಿ ವಾಕ್ಯ ಫಾಸ್ಟ್. ಜೆನೆಸಿಸ್ ಚಾಪ್ಟರ್ 5:32, 5:32 ಆದಿಕಾಂಡ. ಎಷ್ಟು ವರ್ಷ? 900 ಚಿಲ್ಲರೆ ಬದುಕ್ತಾನ. ಅಲ್ಲಿಂದ ನೀನ್ ನೆಕ್ಸ್ಟ್ ಯಾವ ವಾಕ್ಯ ಓದ್ತಿ ಅಂದ್ರೆ ಪ್ರೈಸ್ ದ ಲಾರ್ಡ್ 7:6 ಜೆನೆಸಿಸ್ ಪಕ್ಕದಲ್ಲಿ. ನಾವೇ ಕಟ್ಟೋವಾಗ ಎಷ್ಟು ವರ್ಷ ನಿಮಗೆ? 500. ಪ್ರಳಯ ಬರುವಾಗ 100 ವರ್ಷ ನಾವೇ ಕಟ್ಟಿ ಸುವಾರ್ತೆ ಸಾರ. ಯಾರಾದ್ರೂ ಬರ್ತಾರಾ? ಎಷ್ಟು ವರ್ಷ? 100 ವರ್ಷ. ಯಾರಾದ್ರೂ ಬರ್ತಾರಾ, ಹತ್ಕೊಂತಾರ ಅಂತ. ಅದು ಆ ನಾವೇ ಒಳಗಡೆ ಹೋದ್ಮೇಲೆ 7 ದಿನ ಹಂಗೆ ಇದ್ದಾನೆ, ಮಳೆ ಸುರಿಸಿದಿರ ದೇವರು. ನಾವೇ ಒಳಗಡೆ ಹೋದ್ಮೇಲೆ ಕೂಡ 7 ದಿನ ಮಳೆ ಸುರಿಸಿದ ಒಳಗಡೆ ಇದ್ದಾರೆ, ಊಟ ತಿನ್ಕೊಂಡು, ಪ್ರಾಣಿಗಳಿಗೆ ಊಟ ಹಾಕೊಂಡು. 7 ದಿನ ಏನಂದ್ರೆ 7 ವರ್ಷ ಉಪದ್ರವ ಕಾಲ. ಆ 7 ದಿನ ಏನು? 7 ವರ್ಷ ಉಪದ್ರವ ಕಾಲ. ಆಮೇಲೆ 7 ವರ್ಷ ಉಪದ್ರವ ಕಾಲ ಆದ್ಮೇಲೆ ಮಳೆ ಸುರಿಸಿ ನಾಶನ ಆಗುತ್ತೆ. ಆಮೇಲೆ ಹೊಸ ಭೂಮಿ, ಹೊಸ ಆಕಾಶ. ಬಾ, ಏನ್ ಪ್ರಣಾಳಿಕೆ ನೋಡಿ. ಹಳೆ ಒಡಂಬಡಿಕೆ ಓದ್ಬೇಕಾ? ಓದ್ಬಾರ್ದ? ನೀನು ಓದಿ ಅಂದ್ರೆ ಹೊಸ ಒಡಂಬಡಿಕೆ ಮೀನಿಂಗೇ ಸಿಗಲ್ಲ. ಪ್ರೈಸ್ ದ ಲಾರ್ಡ್. ಯಾರು ಎಷ್ಟು ಟೇಸ್ಟ್ ಆಗದ ಹೇಳಿ ಓದ್ಬೇಡಿ, ಅದೇನು ಬೇಡ, ನಾವು ಹೊಸ ಕೇಳಲೇಬೇಡಿ. ಆಮೇಲೆ ನಮ್ಮ ಕೈ ಕೊಟ್ಟಿದ್ದಾನೆ. ಇಸ್ರಾಯೇಲ್ಗೆ ಬಲಿ ಹಳೆ ಒಡಂಬಡಿಕೆ ಕೊಟ್ಟೆ, ನಮಗೆ 2 ಕೊಟ್ಟಿದ್ದಾನೆ, ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ನಾವು ಓದಬೇಕು. ಪ್ರೈಸ್ ದ ಲಾರ್ಡ್. ಅದರಲ್ಲಿಂದ ಈಚೆ ಬಂದ್ರು, ರಕ್ಷಿಸಲ್ಪಟ್ರು. ಅಲ್ಲಿವರೆಗೂ ನಿಮ್ಗೆ ಎಲ್ಲಿ ಕರ್ಕೊಂಡೋದೆ? ನಾನು ಮೋಬ್ ಶ್ರೀಯರ ಹತ್ರ ಕರ್ಕೊಂಡೋದೆ. ಅದಾದ್ಮೇಲೆ ದಾವಿದ ಹುಟ್ಟುತ್ತಾನೆ, ದಾವಿದ ಜಯಿಸ್ತಾನೆ, ರಾಜ ಬೇಕಂತಾನೆ. ರಾಜ ಆಕ್ಚುಲಿ ದಾವಿದನೇ. ಅವರು ಸೌಲನನ್ನ ಕೇಳ್ಕೊಂತಾರೆ, ಅದು ಸೈತಾನ. ಬಂದ ಎಲ್ಲಿದ್ನ 2 ವರ್ಷ ಕರೆಕ್ಟ್ ಆಗಿದ್ದ. 3ನೇ ವರ್ಷದಲ್ಲಿ ಬಿದ್ದ. 38 ವರ್ಷ ಅವನು ದೇವ್ರ ವಿರುದ್ಧವಾಗಿ ರಾಜನಾಗಿದ್ದ. ಜನಗಳಿಗೆ ವಿರುದ್ಧವಾಗಿ ಪೀಡಿಸ್ದ, ಕಾಡ್ದ, ಮನುಷ್ಯನನ್ನು ಬೇಸರ ಪಡಿಸ್ದ, ದೇವರನ್ನು ಬೇಸರ ಪಡಿಸ್ದ. ಅವನ ಅಭಿಷೇಕ ಮಾಡಿರೋ ಸಾಮುವೇಲನ್ನು ಕೂಡ ಅಲಿಸ್ದ. ದಾವಿದ ಒಳ್ಳೆ ಅರಮನೆಯಲ್ಲಿದ್ದ, ಪ್ಯಾಲೇಸ್ ಅಲ್ಲಿದ್ದ, ಕುರುಬನಾಗಿದ್ದ, ಬಡವನಾಗಿದ್ದ, ಪ್ಯಾಲೇಸ್ ಅಲ್ಲಿದ್ದ. ಆಮೇಲೆ ಆ ರಾಜ್ಯನ ಕಿತ್ತು ಸೌಲನ ಹತ್ರದಿಂದ ದಾವಿದನು ಕೊಟ್ಟ. ದೇವರು ಕೊಟ್ಟಿದ್ದು, ಆಮೇಲೆ ದೇವರು ಕೊಟ್ಟಿದ್ದು ಮನುಷ್ಯರಲ್ಲ, ದೇವರು ಕೊಟ್ಟಿದ್ದು 12 ಕುಲಗಳಿಗೆ ರಾಜನಾದ. ಮೊದಲು 2 ಕುಲಗಳಿಗೆ ಮಾತ್ರ ರಾಜನಾಗಿದ್ದ, ಯೂದ ಕುಲಕ್ಕೆ, ಬೆನ್ಯಾಮೀನ್ ಕುಲಕ್ಕೆ. ಆಮೇಲೆ ಎಲ್ಲ ಇಸ್ರಾಯೇಲ್ ಸೇರಿ ಹೆಬ್ರೋನ್ಗೆ ಹೋಗಿ 12 ಕುಲಗಳಿಗೆ ರಾಜನಾದ.
ಪೂರ್ತಿ 33 ವರ್ಷ, 12 ಕುಲಗಳಿಗೆ 7 ವರ್ಷ. ಆಮೆನ್. ಪ್ರೈಸ್ ದಿ ಲಾರ್ಡ್. 2 ಕುಲಗಳಿಗೆ ರಾಜನಾಗಿದ್ದ. ಆಮೆನ್. 33 ವರ್ಷ ಯೇಸು ಸ್ವಾಮಿ ಭೂಮಿಯಲ್ಲಿ ಇದ್ದಿದ್ದು. ಹಲ್ಲೆಲೂಯಾ. ಬಲೆ ಅರ್ಥಾರ್ಥದಿಗಳಿಗೆಲ್ಲ ಬಹಳ ಸಂಬಂಧ ಇರ್ತೈತೆ. ಆಮೆನ್. ಆ 7 ವರ್ಷ ಬಹಳ ಅರ್ಥ ಆಯ್ತು. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಯ್ತು, ಸೊಲೊಮೋನ್ ಹುಟ್ಟಿದ, ಹೀಗೆ ಜನ ಮಾನವ ಕುಲ ಹೋಗ್ತಾನೆ ಇತ್ತು. ಆಮೇಲೆ ಆಲಯನ ಕಟ್ಟಿಸ್ಕೊಂಡ ಸೊಲೊಮೋನ ಕೈಯಲ್ಲಿ. ಅದ್ರ ಮಧ್ಯದಲ್ಲಿ ಒಂದು ಗುಡಾರನ ತರ್ತಾನೆ ದೇವರು. ಎಕ್ಸೋಡಸ್ ಚಾಪ್ಟರ್ 25:8-9. ಏದೆನ್ ತೋಟ ಆದ್ಮೇಲೆ ನಾವೇ. ಆ ನಾವೇ ಯಾರು? ಯೇಸು ಕ್ರಿಸ್ತನು. ನಾವೇ ಯಾರು? ಯೇಸು ಕ್ರಿಸ್ತನು. ಇನ್ನೇನು ಅನ್ಕೋಬೇಡಿ, ರಕ್ಷಕನು. ಅದು ಇವತ್ತು ಅಷ್ಟೇ. ಯೇಸು ಕ್ರಿಸ್ತನ ಒಳಗಡೆ ಯಾರಿದ್ರೆ ಅವ್ರ ಪರಲೋಕ ನಿತ್ಯ ಜೀವ. ನೋಡಿ, ಅವ್ರ 8 ಜನ ಹೋದ್ರು, ಅವ್ರು ರಕ್ಷಿಸಲ್ಪಟ್ರು. ಮಿದ್ದವರೆಲ್ಲ ನೀರಲ್ಲೇ ಹೊಡ್ಕೊಂಡು ಹೋಗಿ ಸತ್ರ ಕಾಲದಲ್ಲಿ. ಅವಾಗೆಲ್ಲ ಮಕ್ಕಳು ಜಾಸ್ತಿ, ಯಾರು ಸಾವು ಕಡಿಮೆ. ಅವಾಗ ಒಬ್ಬೊಬ್ರು 1000 ವರ್ಷ ಇದ್ರು, ಇವಾಗಕ್ಕಿಂತ ಜಾಸ್ತಿ ಇದ್ರು ಅವ್ರ ಜನ. 1400 ವರ್ಷ ಜನ ಇರ್ತಾರೆ ನೋಡ್ಕೊಳ್ಳಿ. ಈಗ ಇಲ್ಲಿಂದ 1400 ವರ್ಷ ಹಿಂದಕ್ಕೆ ಹೋಗಿ ಎಷ್ಟು ಜನ ಆಗಿದ್ದಾರೆ. ಅವಾಗ ಸಾವು ಕಡಿಮೆ, ಒಬ್ಬೊಬ್ರು ಜಾಸ್ತಿ ವರ್ಷಗಳು ಇರ್ತಾ ಇದ್ರು. ಒಬ್ಬೊಬ್ರಿಗೆ ಮಕ್ಕಳು ಜಾಸ್ತಿ, ದೊಡ್ಡ ಫ್ಯಾಮಿಲಿ. ಅವಾಗ್ಲೂ ಕೂಡ ಜನ ತುಂಬಾ ಇದ್ರು. ಕೊಲಾಪ್ಸ್ ಆಗೋದು, ಮಳೆ, ಜಲಪ್ರಳಯ. ಆಮೆನ್. ಹಲ್ಲೆಲೂಯಾ. ಆಮೆನ್. ಆಮೆನ್. ಅಲ್ಲಿಂದ ಅವರು 8 ಜನ ಮಾತ್ರ ರಕ್ಷಣೆ ಹೊಂದರು. ಇವತ್ತು ಅಷ್ಟೇ. ಯೇಸು ಕ್ರಿಸ್ತನೆಂಬ ನಾವೆಯಲ್ಲಿ ಯಾರು ಹತ್ಕೊಂತಾರೋ ಅವರನ್ನ ರಕ್ಷಿಸ್ತಾರೆ. ದೇವರು ವಾಸಿಸೋದಕ್ಕೆ ಗುಡಾರನ ಕೇಳಿದ್ರೆ ಓದಿ ಬೇಗ. ಎಕ್ಸೋಡಸ್ ಚಾಪ್ಟರ್ 25:8-9. ಆದಿಕಾಂಡ 25ನೇ ಅಧ್ಯಾಯ 8-9. ಸಾರಿ, ವಿಮೋಚನ ಕಾಂಡ. ಎಕ್ಸೋಡಸ್. ಏನಂತ ಕೇಳ್ತಾ ಇದ್ದೇನೆ ಮೋಶೆ ಹತ್ರ? ಒಂದು ದೇವಸ್ಥಾನ ನನಗೆ. ಈ ಬಿಲ್ಡಿಂಗ್ ಅಲ್ಲಿ ಇರಲ್ಲ ದೇವರು. ಈ ಬಿಲ್ಡಿಂಗ್ ಎಲ್ಲ ದೇವರಿಗೆ ಸಾಕಾಗಿ, ಇದೆಲ್ಲ ನಾವು ಆರಾಧನೆ ಮಾಡೋ ಒಂದು ಪ್ಲೇಸ್ ಅಷ್ಟೇ. ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಮುಂದಕ್ಕೆ ಅದನ್ನ ಗುಡಾರ ಅಂತಾನೆ ನೋಡಿ, ಟ್ರಬನಕಲ್. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ ಗುಡಾರವನ್ನು, ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ತೋರಿಸಬೇಕು. ಪರಲೋಕ ತೋರಿಸಿರೋದು ಆಕ್ಚುಲಿ. ಪರಲೋಕ ನೋಡಿರೋದು ಮೋಶೆ. ಹಳೆ ಒಡಂಬಡಿಕೆಯಲ್ಲಿ ತಂದೆಯಾದ ದೇವರನ್ನ, ಜೀಸಸ್ ಇಬ್ಬರು ನೋಡಿದ ನನ್ನ ಮೋಶೆ ಒಬ್ಬನೇ, ಬೇರೆ ಯಾರು ನೋಡಿಲ್ಲ. ಒಂದು ಪೋರ್ಷನ್, 10th ಪೋರ್ಷನ್ ಮಾತ್ರ ನೋಡಿದ್ದಾರೆ. ಹಿಂದೆ ಬರೋ ಯೇಸು ಕ್ರಿಸ್ತರು ನೋಡಿಲ್ಲ. ಅದನ್ನ ಜೀಸಸ್ ಕ್ರೈಸ್ಟ್ನ ಈ ಮೋಶೆಗೆ ಹೇಳ್ತಾ ಇದ್ದಾನೆ, ನಾನು ಹೆಂಗೆ ತೋರಿಸ್ತು ಅದೇ ಮಾಡ್ಲಲ್ಲಿ ಕಟ್ಟಬೇಕು. ಇದು ಇನ್ ಫ್ಯೂಚರ್ ಆಗ ಇದೇ ತರನೇ ನ್ಯೂ ಜೆರುಸಲೇಮ್ ಇರ್ತದೆ, ಪರಲೋಕ ಇರ್ತದೆ. ಸ್ವಲ್ಪ ಕೂಡ ಮಿಸ್ಟೇಕ್ ಮಾಡಬಾರ್ದು. ನಾನು ಹೆಂಗೆ ತೋರಿಸಿದ್ರೆ ಹಂಗೆ ಇರಬೇಕು. ನಿನ್ ಟ್ಯಾಲೆಂಟು, ನೀನು ಐಗುಪ್ತದಲ್ಲಿ ಕಟ್ಟಲ್ಲ 40 ವರ್ಷ ಇರುವಾಗ ಪಿರಮಿಡು, ಇಂಜಿನಿಯರು, ಇದೆಲ್ಲ ಬೇಡ. ನಿನ್ನ ಜ್ಞಾನ ವಿವೇಕ ಅಲ್ಲ. ನಾನು ಹೆಂಗೆ ತೋರಿಸಿದ್ರೆ ಹಂಗೆ ಕಳಿಸ್ಬೇಕು. ನಾನು ನಿನ್ನ ಹತ್ರ ಜ್ಞಾನಿಗಳನ್ನ, ವಿವೇಕಿಗಳನ್ನ ಕಳಿಸ್ತೀನಿ. ಇದಕ್ಕೆಲ್ಲ ವಾಕ್ಯ ಐತೆ. ಎಕ್ಸೋಡಸ್ ಚಾಪ್ಟರ್ ಐತೆ, ನಂಬರ್ಸ್ ಎಲ್ಲ ಐತೆ, ಯಾಜಕ ಕಾಂಡದಲ್ಲಿ ಐತೆ, ಆಮೇಲೆ ಅರಣ್ಯ ಕಾಂಡದಲ್ಲಿ ಐತೆ. ಓದಿ ವಾಕ್ಯನ ಬೇಗ. ಗುಡಾರ ಅಂತ ಇದ್ದಾನೆ, ದೇವಸ್ಥಾನ ಅಂತ ಇದ್ದಾನೆ, ನಾನು ವಾಸಿ ಮಾಡಕ್ ಅಂತ ಇದ್ದಾನೆ, ಕಟ್ಟಬೇಕು. ನೆಕ್ಸ್ಟ್ ವಾಕ್ಯ ಏನು ಅಂತ ಗೊತ್ತಮ್ಮ? ಆಮೇಲೆ 40ನೇ ವಚನ ಓದು. ಎಲ್ಲಿ? ಸೀನಾಯಿ ಬೆಟ್ಟದಲ್ಲಿ ಯಾವ ರೀತಿ ತೋರಿಸಿದ ಅದೇ ಟೈಪಲ್ಲಿ ನೀನು ಗುಡಾರನ ಕಟ್ಟಬೇಕು. ಸ್ವಲ್ಪ ಕೂಡ ಮಿಸ್ಟೇಕ್ ಇರಬಾರ್ದು, ಸ್ವಲ್ಪ ಕೂಡ ಸೈಡ್ ಹೋಗಿರ್ಬಾರ್ದು ಅಂತ. ಆಮೇಲೆ ಈ ಟೈಪಲ್ಲಿ ಸೊಲೊಮೋನ ಆಲಯ ಕಟ್ಟಿದ್ರು. ಇದನ್ನೇನಂತಾರೆ? ವಾಸ್ತು ಅಂತ. ಈ ಟೈಪಲ್ಲೇ ಪ್ರಪಂಚದಲ್ಲಿ ಎಲ್ಲನ ಜೈನ ದೇವಸ್ಥಾನಕ್ಕೆ ಹೋಗ್ಲಿ, ಮುಸ್ಲಿಮರು ಒಂದು ಮಸೀದಿಗೆ ಹೋಗ್ಲಿ, ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ಲಿ, ಆಮೇಲೆ ಸಿಖ್ಖರು ದೇವಸ್ಥಾನಕ್ಕೆ ಹೋಗ್ಲಿ, ಈ ಒಂದು ವಾಸ್ತುನಲ್ಲೇ ಕಟ್ಟಿರ್ತಾರೆ. ನಾನು ಇವತ್ತು ಹಾಕಿದ್ರೆ ಗ್ರೂಪಲ್ಲಿ ಹಾಕ್ತೀನಿ ಫೋಟೋನ. ಜೀಸಸ್ ಕ್ರೈಸ್ಟ್ ಇರ್ತಾರೆ. ಆ ಪರಿಶುದ್ಧ ಸ್ಥಳ ತಲೆ ಟಚ್ ಆಗುತ್ತೆ, ಕಾಲುಗಳು ಬಲಿಪೀಠದ ಹತ್ರ ಟಚ್ ಆಗುತ್ತೆ, ಕಾಲುಗಳು ಬಲಿಪೀಠ ಹತ್ರ, ಕೈಗಳು. ಆಮೇಲೆ ನೀವು ಕೆಲವು ದೇವಸ್ಥಾನಗಳಿಗೆ ಹೋಗಿರ್ತಾರೆ, ಗರ್ಭಗುಡಿ ಆ ಕಡೆ ಈ ಕಡೆ ಸೈಡಲ್ಲಿ ಸ್ವಲ್ಪ ಮುಂದಕ್ಕೆ ಒಂದು ಚಿಕ್ಕದಾಗಿ ಇಟ್ಟಿರ್ತಾರೆ. ಮುಂದಕ್ಕೆ ಒಂದು ಗಂಡು ಕಂಬ ಇಟ್ಟಿರ್ತಾರೆ, ಕಂಬ ನೋಡಿದ್ವಾ? ನೋಡಿಲ್ವಾ? ಅದು ಜೀಸಸ್ ಶಿಲೆ ಅಷ್ಟೇ.
ಎಲ್ಲ ಆ ವಾಸ್ತುನಲ್ಲೇ ಕಟ್ಟೋದು ಇದುವರೆಗೂ ಈ ವಾಸ್ತುನ ಕೊಡ್ತಾನೆ ಜೀಸಸ್. ಮಾಡಲ್ ಗುಡಾರ ಇರಲಿ, ನಾವೇ ಇರಲಿ, ನಾವು ನೆಕ್ಸ್ಟ್ ಹೋಗೋ ಪರಲೋಕ ಇರಲಿ, ಜೆರುಸಲೇಮ್ ಇರಲಿ, ಆಮೇಲೆ ಈಶೆ, ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲೇ ಓಡಾಡಬೇಕು, ಕ್ರಿಸ್ತನಲ್ಲೇ ಚಲಿಸಬೇಕು, ಕ್ರಿಸ್ತನಲ್ಲೇ ನಾವು ನಡಿಬೇಕು. ಯಾವ ದೇಶದಲ್ಲಿರೋ ಆ ದೇಶಗಳೆಲ್ಲ ಕ್ರಿಸ್ತನ ಒಳಗಡೆ ಇದೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅದು ನಿಮ್ಗೆ ಸುತ್ಕೊಂಡಿದ್ದಾರೆ. ನಾವೊಂದು ಮಗುನ ಹೆಂಗ್ ಇಟ್ಕೊಂಡು ಹಿಂಗ್ ತಪ್ಕೊಂತೀರಿ, ಈ ಪ್ರಪಂಚನ ಹಿಂಗ್ ಇಟ್ಕೊಂಡು ನಾವು ಅಷ್ಟೇ ಕ್ರಿಸ್ತನ ಒಳಗಡೆ ನಾವಿದ್ದೀವಿ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಏದೇನು ತೋಟ ಆಯ್ತು, ನೋವಾ ವಾಕ್ಯ ಕೊಟ್ಟೆ, ಗುಡಾರ ವಾಕ್ಯ ಕೊಟ್ಟೆ. ನೆಕ್ಸ್ಟ್ 4ನೇದು ಆಮೇಲೆ ಆದಾಮನ ಕೈ ಕೊಟ್ಟ ಏದೇನು ತೋಟನ, ನೋವನಿಗೆ ನಾವೇನ ಕೊಟ್ಟ, ಶಿವು, ಮೋಶೆಗೆ ಗುಡಾರನ ಕಟ್ಟೋದು ಕೊಟ್ಟ. ಇವಾಗೆಲ್ಲ ಒಂದೊಂದು ಕೆಲಸ, ಒಂದು ವರ್ಕ್ ಇವರಿಗೆ. ಈ ಕೆಲಸ ನೀನ್ ಮಾಡು, ನಿನ್ಗೂ ಒಂದು ಬರ್ತೈತಿ. ಇವಾಗ ನಿನಗಿದೆ ಫೈನಲ್ ಅಲ್ಲಿ ಹೇಳ್ತೀನಿ, ನಿಂದು ಒಂದು ಕೆಲಸ ಇದ್ರಲ್ಲಿ. ಮೇನ್ ಆದಾಮನಿಗೆ ಏದೇನ್ ತೋಟ ಕೊಟ್ಟ, ನಾವೇನ ನೋವನ್ನು ಕೊಟ್ಟ, ಗುಡಾರವನ್ನ ಕಟ್ಟೋದಕ್ಕೆ ಮೋಸೆ ಕೊಟ್ಟ ಕೆಲಸ. ಒಂದು ಕೆಲಸ ಇದು ಮಾಡಿ ದೇವರು ಕೊಡ್ಬೇಕು. ಈ ಭೂಮಿಯಲ್ಲಿರೋ ನೀನು ಹೆಂಗೆ ತೋರಿಸಿದ ಹಂಗೆ ಮಾಡ್ಬೇಕು. ನೆಕ್ಸ್ಟ್ ದೇವರು ಹಲ್ಲೆಲೂಯಾ ಒಂದನೆಯ ಆದಾಯವನ್ನ ಕಟ್ಟೋದಿಕ್ಕೆ ಕೊಡ್ತಾನೆ. ದಾವಿದ ಕೇಳ್ತಾನೆ, ನೀನ್ ಕಟ್ಬೇಡ, ನಿನ್ ಮಗ ಕಟ್ತಾನೆ. ಓದಿ ಅದಕ್ಕೆ ವಾಕ್ಯ 2 ಸಾಮುವೇಲ 7:1, 2 ಸಾಮುವೇಲ 7:1. ಬೇಗ ಫಾಸ್ಟ್ ಹೋಯ್. ಭಯವೆಲ್ಲ ತಪ್ಪಿ ಹೋಗಿ ಅರಸನ ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ. ದೇವದಾರು ಮನೆ ಅಂದ್ರೆ ಒಳ್ಳೆ ಕಾಸ್ಟ್ಲಿ, ಅದು ಟೀ ಕುಡಿಗಿಂತ ಸ್ಯಾಂಡಲ್ವುಡ್ಗಿಂತ ಕಾಸ್ಟ್ಲಿ ದೇವದಾರು ಮರ. ಹಲ್ಲೆಲೂಯಾ. ಒಂದು ಚಿಕ್ಕ ಮನೆ, ಒಂದು ಗಡಿಯಾರ ಅಂಗಡಿಗೆ ಹೋಗಿದ್ದೆ. ಇಷ್ಟೇ ಗಡಿಯಾರ ಟೀ ಕುಡಿದು ಕೇಳಿದ್ರೆ 3,500 ರೂಪಾಯಿ ಇಷ್ಟಿದೆ. ಎಷ್ಟಿದೆ? 3,500. ದೇವದಾರು ಮರ ಇದಕ್ಕಿಂತ ಕಾಸ್ಟ್ಲಿ. ದೇವದಾರು ಮನೆಯಲ್ಲಿ, ಅರಮನೆಯಲ್ಲಿ, ಪ್ಯಾಲೇಸ್ ಅಲ್ಲಿ ನಾವು ಇದ್ದೀವಿ. ಆದ್ರೆ ನಮ್ಮ ದೇವರು ಬಟ್ಟೆಯ ಮನೆಯಲ್ಲಿ ಇದೆ. ಗುಡಾರನ ಏನಂತ ಇದ್ದೇನೆ, ಆಕ್ಚುಲಿ ಇದು ದೇವರ ಪ್ಲಾನ್. ಈ ಆಲಯ ಬಂದು ದೇವರ ಪ್ಲಾನೇ ಇಲ್ಲ. ಪರ್ಮಿಷನ್, ದಾವಿದನ ಪರ್ಮಿಷನ್. ದಾವಿದನಿಗೆ ಪರ್ಮಿಷನ್ ಬೇರೆ, ಚಿತ್ತನೇ ಬೇರೆ. ನೀನ್ ಬೇಡ್ಕೊಂತ ಇದ್ರೆ ಕೊಟ್ಬಿಡ್ತಾನೆ, ಬೇಡ್ಕೊಂತ ಇದ್ರೆ ಏನ್ ಮಾಡ್ತಾನೆ, ಬೇಡ ಮಗನೇ, ಬೇಡ ಮಗಳೇ ಅಂತ ಹೇಳ್ತಾರೆ. ನೀನ್ ಬೇಡ್ತಾನೆ ಇದ್ರೆ ಕೊಟ್ಬಿಡ್ತಾನೆ. ಅದ್ರ ನಿಮಿತ್ತ ನೀನೇ ಅನುಭವಿಸ್ಬೋದು. ಅದನ್ನು ಡಿಮ್ಯಾಂಡ್ ಮಾಡೋದು ನಾವು ದೇವರಿಗೆ. ಇದನ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ದಾವಿದ. ನೀನ್ ಬೇಡ, ನೀನ್ ತುಂಬಾ ರಕ್ತ ಸುರಿಸಿದೀಯಾ, ನೀನ್ ಕಟ್ಟೋದು ಬೇಡ, ನಿನ್ ಮಗನ್ ಕಟ್ತಾನೆ, ನಿನ್ ಮಗನ ಕೈ ಕಟ್ಟಿಸ್ಕೊಂತೀನಿ ಅಂತ. ಆ ವಾಕ್ಯ ಓದಿ. ಹಲ್ಲೆಲೂಯಾ. 12:13 ಓದಿ. ಫಾಸ್ಟ್ ಆಗಿ ಓದಿ, ಸ್ವಲ್ಪ ಚುಕ್ಕಾಗಿ ಹೇಳ್ತೀನಿ ನಾನು ಸ್ಟಾರ್ಟಿಂಗ್. ಆಮೇಲೆ ಎರಡು ವಾಕ್ಯ ಬರ್ತಾ ಇದೆ. 12-13 ವಚನ ಸೇಮ್ ಅಲ್ಲಿ. ಅಲ್ಲ, 7ನೇ ಅಧ್ಯಾಯ 12ನೇ ವಚನ, 13ನೇ ವಚನ. ಅದೇ ಅಂತೀನಿ. ಕಂಡ ಗೊತ್ತಾನೆ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ, ಹಾಗಾದ್ರೆ ದಾವಿದನಿಗೆ ರಕ್ಷಣೆ 100%. ಪಿತೃಗಳ ಹತ್ರ ಹೋಗ್ತೀಯ ಅಂತ. ವಾಹ್, ಫಿಕ್ಸ್. ನೋಡ್ರ, ಈ ವಾಕ್ಯ ಓದುವಾಗ ದೇವರ ಹತ್ರಕ್ಕೆ ಹೋಗ್ತಾನೆ. ಫಿನಿಶ್. ನರಕ ಅನ್ನೋದಿಲ್ಲ ದಾವಿದನಿಗೆ. ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ಯಾರು ನಿನ್ ಮಗ ಕಟ್ತಾನೆ, ನೀನ್ ಕಟ್ಟಬೇಡ. ತಿರ್ಸ್ಬೇಕಪ್ಪ ನನ್ನ ಕಡೆ. ನೆಕ್ಸ್ಟ್ 1 ಅರಸುಗಳು 6:1, 1 Kings 6:1,
ಹಾ ಓದಿ. ಇಸ್ರಾಯೇಲರು ಹಾ ಐಗುಪ್ತ ಮುಂದುವರೆಸಲು ಆರಂಭ. ಹಾ ಹಾ ಓದು. ಹಾ ಇಸ್ರಾಯೇಲರು ಆಮೇಲೆ? ಐಗುಪ್ತ ದೇಶವನ್ನು ಬಿಟ್ಟು ಹಾ. 480ನೆಯ ವರ್ಷದ ಹಾ. ಅಂದರೆ ಹಾ. ಇಸ್ರಾಯೇಲರು ಅರಸನಾದ ಸೊಲೊಮೋನನನ್ನು ಹಾ ಸೊಲೊಮೋನನ ಆಳ್ವಿಕೆಯ 4ನೇ ವರ್ಷದ 2ನೇ ತಿಂಗಳಾದ ವೈಶಾಖ ಮಾಸದಲ್ಲಿ ಅರಸನಾದ ಸೊಲೊಮೋನನು ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. 6:38 ಓದಿ. 11ನೇ ವರ್ಷದ ಎಷ್ಟನೇ ವರ್ಷದಲ್ಲಿ ಆರಂಭಿಸಿದ? 4ನೇ ವರ್ಷ 2ನೇ ತಿಂಗಳು ಸ್ಟಾರ್ಟ್ ಮಾಡ್ದ. ಎಷ್ಟನೇ ವರ್ಷದಲ್ಲಿ ಫಿನಿಶ್ ಆಗ್ತದೆ ನೋಡಿ? 11ನೇ ವರ್ಷದ 8ನೇ ತಿಂಗಳಾದ ಕಾರ್ತಿಕ ಮಾಸದಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ನಮ್ಮ ಕಾರ್ತಿಕ ಮಾಸ ಅಂದ್ರೆ ನಮ್ಮ ಭಾಷೆಯಲ್ಲಿ ಏನು ಗೊತ್ತಾ? ಆಗಸ್ಟ್ ತಿಂಗಳು. ವಸಂತ ಮಾಸ ಅಂದ್ರೆ 7ನೇ ತಿಂಗಳು. ಆಮೆನ್. ಜೂನ್ ತಿಂಗಳು ವಸಂತ ಮಾಸ. ಆಷಾಢ ಮಾಸ 7ನೇ ತಿಂಗಳು. ಕಾರ್ತಿಕ ಮಾಸ 8ನೇ ತಿಂಗಳು. ಪ್ರೈಸ್ ದಿ ಲಾರ್ಡ್. ಕಾರ್ತಿಕ ಮಾಸದಲ್ಲಿ ದೇವಾಲಯವು ಅದರ ಎಲ್ಲಾ ಕಟ್ಟಡಗಳನ್ನು ನೇಮದ ಪ್ರಕಾರ ಕಂಡೀಷನ್ ಪ್ರಕಾರ ಪ್ಲಾನ್ ಪ್ರಕಾರ ಸಿದ್ಧವಾದವು. ದೇವಾಲಯವನ್ನು ಕಟ್ಟುವುದಕ್ಕೆ 7 ವರ್ಷ ಸೊಲೊಮೋನ ದೇವರ ಕೆಲಸ ಮಾಡಿಕೊಡ್ಬೇಕು. ಆಮೆನ್. ಸೊ ಇದನ್ನ ಹೊಡೆದಾಕ್ದ ಬಾಬಿಲೋನ್ ಅರಸ ಬಂದು. ಇದನ್ನೇನ್ ಮಾಡ್ದ? ಹೊಡೆದಾಕ್ದ. ಈ ಗುಡಾರ ಏನು ಒಂದು ಇದ್ರಲ್ಲಿತ್ತು ಅದೇ ಶೇಪಲ್ಲಿ ಕಟ್ಟ, ಅದೇ ವಾಸ್ತು. ಬಲಿಪೀಠ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ, ಗರ್ಭಗುಡಿ. ಹಲ್ಲೆಲೂಯಾ. ಕರೆಕ್ಟಾ? ಕಟ್ಸ್ಕೊಂಡು ಅದೇ ತರ ಹೇಳ್ದಂಗೆ ದಾವೀದನಿಗೆ ಇದನ್ನು ಬಾಬಿಲೋನ್ ಅರಸ ಬಂದು ಏನ್ ಮಾಡ್ದ? ಹೊಡೆದಾಕಿ ಒಂದೊಂದು ಕಲ್ಲು ಕಿತ್ತು ಸುಟ್ಟು ಬಂಗಾರನೆಲ್ಲ ಎತ್ಕೊಂಡು ಸಮುದ್ರನ ಎಲ್ಲ ತೊಟ್ಟಿಯನ್ನ ವಸ್ತುಗಳನ್ನ ಆಲಯವನ್ನ ಜನಗಳನ್ನ ತಕೊಂಡು ಹೋಗ್ಬಿಟ್ಟ. ಅಲ್ಲಿ 483 ವರ್ಷ ಅಲ್ಲಿದ್ರು. 70 ವಾರಗಳ ರಹಸ್ಯ, 70 ವೀಕ್ಸ್. ದಾನಿಯೇಲ್ ಚಾಪ್ಟರ್ 9. ಹಲ್ಲೆಲೂಯಾ. 9ನೇ ಅಧ್ಯಾಯದಲ್ಲಿ ದಾನಿಯೇಲ ಗ್ರಂಥದಲ್ಲಿ 480 ವರ್ಷ 82 ವರ್ಷ ಆಗಿತ್ತು. 83 ವರ್ಷ ಅಲ್ಲಿಂದ ಬಿಡುಗಡೆ ಆಗಿ ಅವ್ರು ಬಂದು ಆಲಯನ ಕಟ್ಟಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಡಿಯಲ್ಪಡುವವರೆಗೂ ಅಲ್ಲಿಂದ 483 ವರ್ಷ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಾಬಿಲೋನ್ ಸಂಸ್ಥಾನದಲ್ಲಿದ್ರು. ಅಲ್ಲಿಂದ ಬಿಡುಗಡೆ ಆಯ್ತು, ಬಂದ್ರು. ಆಮೇಲೆ ಅದರ ಮಧ್ಯದಲ್ಲಿ ಅಲ್ಲಿ ಇರೋವಾಗಲೇ ದೇವಾಲಯವನ್ನು ಕಟ್ಟೋದಕ್ಕೂ ಅವ್ರು ಬಿಡುಗಡೆ ಆಗೋದಕ್ಕೂ ಅವ್ರಿಗೆ ಅಪ್ಪಣೆ ಆಯ್ತು ಕೋರೇಸಿನ ಮೂಲಕ, ಸೈರಸ್. ಹಲ್ಲೆಲೂಯಾ. ಆಮೇಲೆ ಮೊದಲನೇ ಆಲಯ ವಾಕ್ಯ ನೋಡಿದ್ರಲ್ವಾ? ಅದರಿಂದ ನೆಕ್ಸ್ಟ್ 2ನೇ ಆಲಯಕ್ಕೆ ವಾಕ್ಯ ತಗೊಳ್ಳಿ. ಏಜ್ರ 5:1. ಆಲಯ ಬೇಕೇ ಬೇಕು, ಆಲಯ ಇರಲೇಬೇಕಲ್ಲ ಬಲಿಗಳನ್ನು ಅರ್ಪಿಸುವುದಕ್ಕೆ. ಕಡಿಮೆ ಇದೆ. ಮಗನಾದ ಜಕರ್ಯನು ಇಸ್ರಾಯೇಲ್ ದೇವರಿಂದ ಚಿಕ್ಕ ಮಕ್ಕಳೆಲ್ಲ ಓದ್ಬೇಕು ವಾಕ್ಯ, ಬೈಬಲ್ ಸುಮ್ಮನೆ ಕತೆ ಕೇಳೋದಲ್ಲ. ಮುಂದಿನ ದಿನಗಳಲ್ಲಿ ಬೈಬಲ್ ಓದ್ಬೇಕು. ಆತನ ಹೆಸರಿನಲ್ಲಿ ಯೆಹೂದ್ಯದ ಮತ್ತು ಯೆರೂಸಲೇಮಿನ ಯೆಹೂದ್ಯರನ್ನು ಪ್ರಬೋಧಿಸಲು ಶೆಯಲ್ತೀಯೇಲನ ಮಗನಾದ ಜೆರುಬ್ಬಾಬೆಲ್, ಯೆಹೋಚಾದಾಕನ ಮಗನಾದ ಯೆಹೋಶುವ ಇವರು ಯೆರೂಸಲೇಮಿನ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಇದು 2ನೇ ದೇವಾಲಯ, ಸೆಕೆಂಡ್ ಟೆಂಪಲ್. ಇದನ್ನು ಕೂಡ AD 70ಯಲ್ಲಿ ಯೇಸು ಕ್ರಿಸ್ತನು ಹೊರಟೋದ್ಮೇಲೆ ಪರಲೋಕಕ್ಕೆ AD 70ಯಲ್ಲಿ ಇದನ್ನು ಹೊಡೆದಾಕ್ಬಿಟ್ಟು ಇದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂದ್ರೆ ಜೆರುಬ್ಬಾಬೆಲ ಟೆಂಪಲ್ ಅಂತಾರೆ, ಸೆಕೆಂಡ್ ಟೆಂಪಲ್ ಅಂತಾರೆ. ಇನ್ನೂ ಒಂದು ಹೆಸರು ಏರೋದನ ದೇವಾಲಯ ಅಂತ. ಅವ್ನು 42 ವರ್ಷ ಕಟ್ಟ ಜನಗಳ ಪ್ರೀತಿ ಸಂಪಾದಿಸಬೇಕು ಅಂತ ಮೇಲ್ಮೇಲೆ ಒಂದೊಂದೇ ಮಾಡಿ ಅವ್ರ ಓಟನ್ನ ತಕೊಂತಾರೆ. ಆಮೇಲೆ ಇದು AD 70ಯಲ್ಲಿ ಹೊಡೆದಾಗ್ತದೆ. ಇಲ್ಲಿವರೆಗೂ ದೇವಾಲಯ ಇಲ್ಲ. ಯಾಕಿಲ್ಲಂದ್ರೆ ನಿಜವಾದ ದೇವಾಲಯ ನಾವೇ ದೇವರ ಆಲಯ. ಈ ಆಲಯ ಎತ್ತಲ್ಪಡುವವರೆಗೂ, ಕೃಪಾಯುಗ ಮುಗಿಯೋವರೆಗೂ, ರಾಪ್ಚರ್ ಬರೋವರೆಗೂ, ಸಭೆ ಎತ್ತಲ್ಪಡುವವರೆಗೂ. ಹಲ್ಲೆಲೂಯಾ. ಆಮೆನ್. ಅದನ್ನು ಹೊರಟಾಕಿದ್ರು ಈ ದೇವಾಲಯ. ಹಲ್ಲೆಲೂಯಾ. ಆಮೆನ್. ಅದರ ಸೆಂಟ್ರಲ್ಲಿ ಪೌಲು ಗೋಡೆಯನ್ನು ಕಟ್ತಾ ಬರ್ತಾನೆ. ನೆಹೆಮ್ಯ 2ನೇ ಅಧ್ಯಾಯ 2:5 ನೆಹೆಮ್ಯ
ಆಲಯವನ್ನು ಕಟ್ಟಕ್ಕೆ ಪರ್ಮಿಷನ್ ತಗೊಂತಾನೆ. ಬಂದು 6:15 ನೆಹೆಮ್ಯ 52 ದಿನದಲ್ಲಿ ಸುತ್ತಲೂ ಗೋಡೆಗಳನ್ನ ಕಟ್ಬಿಡಿದಂತ. ಪೌಲು ಗೋಡೆ ಅಂತಾರ ಅದನ್ನು. ಆಮೇಲೆ ನೆಹೆಮ್ಯ 6:15 ಓದಿ. ಓದಿ ಬೇಗ. ನೆಹೆಮ್ಯ 6 ಕರೆಕ್ಟಾಗಿ ಒಂದು ಕಡೆಯಿಂದ ಭದ್ರಪದ ಮಾಸದ 25ನೇ ದಿನದಲ್ಲಿ ತೀರಿತು. ಅದನ್ನು ಕಟ್ಟುವುದಕ್ಕೆ ಒಟ್ಟು 52 ತಿಂಗಳು ಹಿಡಿಯಿತು. ಯಾವುದು? ಇದು ದೇವರು ಕಳಿಸಿದ್ದು. ನೆಹೆಮ್ಯ ಆಸೆ ಪಟ್ಟಿದ್ದಲ್ಲ. ನೆಹೆಮ್ಯಗೆ ಆಸೆ ಹುಟ್ಟಿಸಿದ್ದೆ ದೇವರು. ಆಲಯ ಸುತ್ತಲೂ, ಗ್ರಾಮದ ಸುತ್ತಲೂ, ಆ ಸಿಟಿ ಸುತ್ತಲೂ ಸುಮಾರು ಎಕರೆ ಇದೆ. ಅದ್ರ ಸುತ್ತಲೂ ಪೌಲು ಗೋಡೆ. ಈ ತರ ಗೋಡೆ ಅಲ್ಲ. ಆಯಾ ಜಾಗದಲ್ಲಿರೋರು ಅವರವರು ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ರು. ಯಾರ್ಯಾರ ಮನೆಗಳು ಯಾರ್ಯಾರು ಇದೆ ಅಲ್ಲಲ್ಲಿದೆ ಆಯಾ ಕೇರಿಯವರು ಕಟ್ಟಿ ತೀರಿಸಿದ್ರು 52 ದಿನದಲ್ಲಿ. ಇದು ನೆಹೆಮ್ಯನಿಗೆ ದೇವರು ಕೊಟ್ಟಿದ್ದ ಕೆಲಸ. ಸೆಕೆಂಡ್ ಟೆಂಪಲ್ ಕಟ್ಟಿದ ಮೇಲೆ ನೆಕ್ಸ್ಟ್ ಕೆಲಸ ದೇವರು ನಾನು ಯಾವುದು? ಪ್ರಕಾರಗಳನ್ನ ಕಟ್ಟೋದು, ಪೌಲು ಗೋಡೆಯನ್ನ ಕಟ್ಟೋದು. ಇದು ಅತಿ ಮುಖ್ಯ. ಇದರಲ್ಲಿ ಸ್ಪಿರಿಚುವಲ್ ಮೀನಿಂಗ್ ಇದೆ. ಇದರಲ್ಲಿ ಏನಿದೆ? ಆಧ್ಯಾತ್ಮಿಕ ಸತ್ಯ ಇದೆ ಪೌಲು ಗೋಡೆಯಲ್ಲಿ ಕೂಡ. ಆಮೇನ್. ಪಟ್ಟಣಕ್ಕೆ ಆಶ್ರಯ. ಶತ್ರುಗಳು ಒಳಗಡೆ ಡೈರೆಕ್ಟ್ ಬರ್ದಿರಂಗೆ ಈ ಪಟ್ಟಣ ಸುತ್ತಲೂ ಇದು ಕಾಂಪೌಂಡ್ ಇದ್ದು ಪೌಲು ಗೋಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಪರಿಶುದ್ಧ ಸಮಯದಲ್ಲಿ ದೇವರು ನಮ್ಮ ಮಧ್ಯದಲ್ಲಿ ದೇವರು 6,000 ಹಿಸ್ಟ್ರಿಯನ್ನ ಮಾತಾಡ್ತಾ ಸೈತಾನ ಅದಕ್ಕೆ ವಿರುದ್ಧವಾಗಿ ಕಲ್ಪಿಸೋದನ್ನ ಮಾತಾಡ್ತಾ ಬರ್ತಾ ಇದ್ದಾನೆ. ಈ ಆಲಯಗಳೆಲ್ಲ ಯಾಕೆ ಕೊಡ್ತಾ ಇರೋದು ಗೊತ್ತಾ? ಹುಷಾರು, ಕೇಳ್ತಾ ಇದ್ದೀರಾ? ಪರ್ಮಿಷನ್ ಕೊಡ್ತಾ ಇದ್ದೀನಿ. ಆಲಯ ಕಟ್ಟೋದು ನನ್ನ ಚಿತ್ತ ಅಲ್ಲ. ಅಲ್ಲಿ ಕರೆಕ್ಟ್ ಆಗಿ ಬಲಿಗಳು ಅರ್ಪಿಸಬೇಕು, ನೈವೇದ್ಯಗಳು ನಡಿಬೇಕು, ಪಾಪ ಕಾರ್ಯಗಳು ಒಳಗಡೆ ಬರಬಾರ್ದು. ಮತ್ತೆ ಅಲ್ಲಿ ವಿಗ್ರಹಗಳನ್ನ ತಂದು ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ನಮಸ್ಕರಿಸಬಾರ್ದು ಅಂತ ಹೇಳಿದ್ದ. ಅನ್ಯ ಅಗ್ನಿಯನ್ನ ಅಲ್ಲಿ ತರಬಾರ್ದು. ನಾನು ಕೊಡೋ ಒಂದು ಅಗ್ನಿಯನ್ನ ಹಾಕ್ದ, ಆ ಅಗ್ನಿಯಲ್ಲೇ ಉಗಿತಾ ಇರಬೇಕು. ಹೊಸ ಅಗ್ನಿ ಕೂಡ ಅಲ್ಲಿ ಇಡಬಾರ್ದು. ಅಲ್ಲಿ ಅಕ್ರಮ ನಡಿಬಾರ್ದು, ಅನ್ಯಾಯ ನಡಿಬಾರ್ದು. ಲೇವಿಯರು ಕರೆಕ್ಟ್ ಆಗಿರ್ಬೇಕು, ಯಾಜಕರು ಕರೆಕ್ಟ್ ಆಗಿರ್ಬೇಕು. ಇಸ್ರಾಯೇಲ್ ಆಲಯನ ಕಾಪಾಡ್ಕೊಂಡು ಇವ್ರು ಕಾಪಾಡ್ಕೊಳ್ಳಿಲ್ಲ. ಸೊಲೊಮೋನ ಕಟ್ಟಿದ ಆಲಯ ಹೋಯ್ತು. ಜೆರುಬ್ಬಾಬೆಲ್ ಯೆಹೋಶುವ ಬಂದು ಕಟ್ಟಿದ ಆಲಯ ಇದೇ ಕಾರಣಕ್ಕೆ ಅನ್ಯದನ್ನೆಲ್ಲ ತಂದು ಒಳಗಡೆ ಸಮರ್ಪಿಸಿದ್ರು. ಯೆಹೆಜ್ಕೇಲ ಗ್ರಂಥದಲ್ಲಿ ಕೊಟ್ಟೆ ನಿಮ್ಗೆ ಅದು 4ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ಸೂರ್ಯ ದೇವರಿಗೆ, ಭೂಪಟಗಳಿಗೆ, ಚಿತ್ರಗಳಿಗೆ ನಮಸ್ಕರಿಸ್ತಾ ಇದ್ರು ಅವರು. ಒಂದ್ ಕಡೆ ಕುತ್ಕೊಂಡು ಈ ಕಡೆ ದೇವಾಲಯ ಗರ್ಭಗುಡಿ ಇದ್ರೆ ಆ ಕಡೆ ಆಪೋಸಿಟ್ ಎಲ್ಲ ಆ ಕಡೆ ತಿಳ್ಕೊಂಡು ಅಳ್ತಾ ಇದ್ರಂತೆ ತಮ್ಮೂಸಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಆಲಯನು ಏನಾಯ್ತು? ಯೇಸು ಕ್ರಿಸ್ತನು ಹೊರಟೋಗಿ ಸ್ವಲ್ಪ ದಿನ ಬಿಟ್ಟು ಪ್ರಾಪಸಿ ಹೇಳ್ಬಿಟ್ಟೋದ್ರು. ಅದು ಕಲ್ಲಿನ ಮೇಲೆ ಕಲ್ಲಿನ. ಈಗ ಇರೋದು ನೀನು ನಾನು. ಇದೇ ದೇವರ ಆಲಯ. ಏನ್ ಹೇಳ್ತಿದ್ದೆ? 1 ಕೊರಿಂಥ 3:17 ನೀವು ದೇವರ ಆಲಯವಾಗಿದ್ದೀರಾ. ಆಲಯವನ್ನು ಯಾರಾದ್ರೂ ಕಡಿಸಿದ್ರೆ ನಾನು ಅವನ್ನ ಕೆಡಿಸ್ತೀನಿ. ನಮ್ಮ ದೇಹಕ್ಕೆ ನಾವೇ ಪೀಸ್ಟ್ಗಳು. ನಮ್ಮ ದೇಹಕ್ಕೆ ಯಾರು? ನಾವೇ ಯಾಜಕರು. ಇದಕ್ಕೆ ನಾವು ಪೂಜಾರಿಗಳಾಗಿದ್ದೀರಿ. ಇದನ್ನ ದೇಹನ ಕಾಪಾಡ್ಕೊಬೇಕು ಕ್ರಿಸ್ತನ್ ಬರೋವರೆಗೂ. ವಾಕ್ಯ ತಗೊಳ್ಳಿ. ನಿಮ್ಗೊಂದು ಕೆಲಸ ಕೊಡ್ತಾ ಇದ್ದೀನಿ ದೇವರು. ಆಮೇಲೆ ಮತ್ತಾಯ ಗ್ರಂಥ 6:33 ಬೇಗ ಫಾಸ್ಟ್. ನೀವು ಮೊದಲ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ, ಅವುಗಳೊಟ್ಟಿಗೆ ನಿಮ್ಗೆಲ್ಲ ಸಿಗ್ತದೆ. ದೇವರ ರಾಜ್ಯನ ಕಟ್ಟಬೇಕು ಅಂತ. ಆಮೇಲೆ 6:16 ಮತ್ತಾಯ. ಈ ಬಂಡೆ ಮೇಲೆ ನನ್ನ ಸಭೆಯನ್ನ ಕಟ್ತೀನಿ, ಪಾತಾಳದ ಶಕ್ತಿಯು ಅದನ್ನ ಸೋಲಿಸಲಾರದು. ಈ ಬಂಡೆ ಮೇಲೆ ನೀನೇ ಆ ಸಭೆ, ನೀನೇ ಆ ಚರ್ಚ್, ನೀನೇ ಆ ದೇವಾಲಯ. ಇದು ಕೂಡ ದೇವರ ಪ್ಲಾನ್. ಈ ಆಲಯವನ್ನ ನೀನು ಕಟ್ಟಿ ಬೆಳೆಸಬೇಕು. ಈ ಸೇವೆಯನ್ನ ನೀನು ಮಾಡಬೇಕು. ಅದಕ್ಕೆ ನಿನ್ನ ಯಾಜಕನಾಗಿ ಕರೆದಿರೋದು. ನಾವೇನ್ ಮಾಡ್ತೀವಿ? ರಾಜು ತರ ಇರೋದಕ್ಕೆ ನೋಡ್ತೀರಿ, ಸೆಟ್ಲ್ ಆಗೋಕ್ ನೋಡ್ತೀರಿ, ಭೂಮಿ ಆಶೀರ್ವಾದ ನೋಡ್ತೀರಿ, ಒಳ್ಳೊಳ್ಳೆ ಬಂಗ್ಲಾ ಇವುಗಳಲ್ಲಿ ಜೀವಿಸೋದಕ್ಕೆ ನೋಡ್ತೀರಿ, ಅಪಾರ್ಟ್ಮೆಂಟ್ ಪ್ಲಾಟ್ ತಗೊಳಕ್ ನೋಡ್ತೀರಿ. ಆಕ್ಚುಲಿ ನಿಜ ಏನ್ ಗೊತ್ತಾ? ಅಪಾರ್ಟ್ಮೆಂಟ್ ಆಗ್ಲಿ ಇರ್ಲಿ ತಪ್ಪಿಲ್ಲ, ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಆಮೇಲೆ ಈ ಸಿಟಿ ಆಗ್ಲಿ, ಸಿಟಿ ಅಂದ್ರೆ ಬ್ಯಾಂಗ್ಳೂರ್ ಸಿಟಿ, ಹೈದರಾಬಾದ್ ಸಿಟಿ, ಸಿಕಿಂದ್ರಾಬಾದ್ ಸಿಟಿ, ಆಮೇಲೆ ಕೋಲ್ಕತ್ತಾ ಸಿಟಿ ಕೇಳಿದ್ರಲ್ಲ, ಮುಂಬೈ ಸಿಟಿ, ಇವೆಲ್ಲ ದೇವ್ರ ಚಿಂತನೆ ಇಲ್ಲ. ಜನಗಳು ಒಂದ್ ಹತ್ರ ಸೆಟ್ಲ್ ಆಗ್ತಿದ್ದಾರೆ. ಭೂಮಿ ಫುಲ್ ಆಗಿದೆ. ಅಕ್ವೇರು ನೀವ್ ಹೇಳಿ ನೋಡೋಣ.
ಫುಲ್ ತುಂಬಿಕೊಂಡಿದೆ ಭೂಮಿ ಎಲ್ಲ ಎಲ್ಲ ಸಿಟಿ ಆಗಲಿ ಅಪಾರ್ಟ್ಮೆಂಟ್ ಆಗಲಿ ವಿಲ್ಲಾಗಳಾಗಲಿ ಒಂದತ್ರ ಕೂಡ್ಕೊಂಡ್ರೆ ದೇವ್ರು ಯಾವತ್ತೂ ಇಷ್ಟಪಡಲ್ಲ. ಭೂಮಿ ಎಲ್ಲ ತುಂಬಿಕೊಳ್ಳಿ, ಅದು ದೇವ್ರ ಲಾಸ್ಟ್ ಅದನ್ನೇ ಆತನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ನಮ್ಗೆ ಏನ್ ಹೇಳ್ತಾ ಇದ್ದೇನೆ, ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ, ನೀವೇ ದೇವರ ಆಲಯ. ಈ ಆಲಯ ಇರೋ ತನಕ ಥರ್ಡ್ ಟೆಂಪಲ್ ಬೇರೆ ಬರ್ತೈತೆ, ಅದಿಲ್ಲ. ನಾವು ಎತ್ತಲ್ಪಟ್ಟ ಮೇಲೆ ಆಲಯನ ಆಂಟಿ ಕ್ರೈಸ್ಟ್ ಕೊಡ್ತಾನೆ, ಕಟ್ಕೊಡ್ತಾನೆ. ಅದನ್ನು ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಬದಲಾಯಿಸಿ ಹೇಳ್ತಾರೆ. ಆಂಟಿ ಕ್ರೈಸ್ಟ್ ಬಂದು ಸಾಫ್ಟ್ ಆಗಿ ನಾನು ಒಳ್ಳೆ ಮನುಷ್ಯ, ನಾನೇ ದೇವರು ಅಂತ ಹೇಳ್ಬಿಟ್ಟು ಆಲಯನ ಕಟ್ಕೊಟ್ಟು ಅಲ್ಲಿ ಕುತ್ಕೊಂಡು ಅಸಹ್ಯ ವಸ್ತುನ ತಂದು ಅವ್ರ ಹತ್ರ ರೇಗಿಸಿ, ಅವ್ರ ಬುದ್ಧಿವಂತರು ಇಸ್ರಾಯೇಲರು. ಆಮೇಲೆ ಬುದ್ಧಿವಂತರು ಅವರು ಖಂಡಿತವಾಗ್ಲೂ ಅವ್ನು ಕಂಡಿಡ್ಕೊಂಡು 3.5 ವರ್ಷ ಆದ್ಮೇಲೆ ಈಚೆ ಓಡಿಸ್ತಾರ. ಆಮೇಲೆ ಅದು ಶುದ್ಧೀಕರಣ ಹಬ್ಬ ನಡೀತೈತೆ. ಏನ್ ಹಬ್ಬ ನಡೀತೈತೆ? ಶುದ್ಧೀಕರಣ ಹಬ್ಬ ನಡೀತೈತೆ. ಕ್ಲೀನಿಂಗ್ ನಡೆದ್ಮೇಲೆ ಆಮೇಲೆ ಅಲ್ಲಿ 3.5 ವರ್ಷ ದೇವರಿಗೆ ನೈವೇದ್ಯ, ಹಸು, ಕೆಂಪು ಹಸು ಇರ್ತೈತೆ, ತಂದಲ್ಲಿ ಅರ್ಪಿಸ್ತಾರೆ. ಆ ಹಳೆ 7 ವರ್ಷ ಧರ್ಮಶಾಸ್ತ್ರ ಕಾಲ ವಾಪಸ್ ಬರ್ತದೆ. 70 weeks ಅಲ್ಲಿ 69 week ಮಾತ್ರ ಆಗಿ, ಆ 1 week 7 days, ಆ 7 ದಿನನೇ 7 ವರ್ಷ. ಆ 7 ವರ್ಷ ಕಾಲ ಇಸ್ರಾಯೇಲ್ ಕಾಲ, ಉಪದ್ರವ ಕಾಲ, ಇಸ್ರಾಯೇಲ್ಗೆ ಬಾಕಿ ವರ್ಷ. ಅಲ್ಲಿ 70 weeks ಕ್ಲಿಯರ್ ಆಗುತ್ತೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಮಗೆ ಒಂದು ಕೆಲಸ ಕೊಡ್ತಾ ಇದ್ದೇನೆ, ದೇವರ ರಾಜ್ಯನ ಕಟ್ಟಬೇಕು. ಏನನ್ನ ಕಟ್ಟಬೇಕು? ನಾವು ಎಲ್ಲಾರು ಕಟ್ಟಬೇಕು. ವಾಕ್ಯ ಕುತ್ಕೊಂಡು ಕಾಣಿಕೆ ಕೊಡಕ್ಕೆ ನೀನು ಕರೆದಿಲ್ಲ ದೇವರು. ಒಂದಲ್ಲ, ಸೇವೆ ಎಷ್ಟೋ ಇದೆ. ಶಿಕ್ಷಕ ಸೇವೆ ಮಾಡ್ತಾ ಇದ್ರೆ ದೊಡ್ಡ ಸೇವೆಗೆ ಕರೀತಾನೆ. ಪ್ರತಿಯೊಬ್ರು ಕೂಡ ಸೇವೆ ಮಾಡ್ಬೇಕು. ಅದಕ್ಕೆ ನಮ್ಮನ್ನ ಕರೆದಿರೋ ದೇವರು. ನಾವು ಬರೀ ಬಂದು ವಾಕ್ಯ ಕೇಳ್ಕೊಂಡು ಕಾಣಿಕೆ ಕೊಟ್ಟು ಉಪವಾಸ, ಫಾಸ್ಟಿಂಗು, ಬೈಬಲ್ ಸ್ಟಡಿ ಅಟೆಂಡ್ ಮಾಡ್ತಾ ಇದ್ರಿ. 3 ವರ್ಷ 4 ವರ್ಷ ಚೆನ್ನಾಗಿ ವಾಕ್ಯ ಕೇಳಬೇಕು, ಅದ್ಮೇಲೆ ದೇವ್ರು ಪ್ರೇ ಮಾಡಬೇಕು. ಚಿಕ್ಕ ಸೇವೆ ಮಾಡ್ಕೊಂಡ್ರೆ ದೊಡ್ಡ ಸೇವೆಗೆ ದೇವರು ಕರ್ಕೊಂಡಿನಿ ನಾವು ಫಲ ಪಡಿಸ್ತಾರೆ. ಪ್ರತಿಯೊಬ್ಬರು ಸೇವೆ ಮಾಡ್ಬೇಕು. ಒಂದಲ್ಲ, ಒಂದು ಚಿಕ್ಕದ ದೊಡ್ಡದು ಸೇವೆ ಮಾಡ್ತಾ ಇರ್ಬೇಕು, ಸೇವೆ ಮಾಡ್ತಾ ಇರ್ಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ಗಾಡ್, ಹಲ್ಲೆಲೂಯಾ. 28 ಮತ್ತಾಯ ಗ್ರಂಥದಲ್ಲಿ 20ನೇ ವಚನ ಏನ್ ಹೇಳ್ತೈತೆ? 18, 28, 18 ಏನ್ ಹೇಳ್ತೈತೆ? ಮತ್ತಾಯ ನಿಮಗೆ ಕೊಟ್ಟಿದ್ದೀನಿ, ನನ್ನ ಪವರನ್ನ, ಅಥಾರಿಟಿಯನ್ನ ನಿಮ್ಗೆ ಕೊಟ್ಟಿದ್ದೀನಿ. ನೀವು ಅಂದ್ರೆ ಎಲ್ಲಾರು ಜೆಂಟಲ್ಸ್, ಏನಂತಾರೆ ಇಂಗ್ಲಿಷ್, ಅಂದ್ಯಾರು. ನಾನು ಮೊದಲ ಗಿತ್ತಿಯರು ಲೋಕದ ಎಲ್ಲಾ ಕಡೆಗೆ ಹೊರಟೋಗಿ ಸುವಾರ್ತೆಯನ್ನು ನೀವು ಹೋಗಿ ಹೇಳಲೇಬೇಕು. ಮನೆ ಮನೆಗಳಿಗೆ, ಊರಿಗೆ, ದೇಶಗಳಿಗೆ. ಅದೇ ಯೇಸು ಕ್ರಿಸ್ತನೇ ದೇವರಂತ ನಾಚಿಕೆಯಿಂದ ಹೇಳಬೇಕು. ಯೇಸು ಕ್ರಿಸ್ತನೇ ದೇವರು, ಆತನ ಮನುಷ್ಯ ಕುಮಾರನು, ಆತನೇ ರಕ್ಷಕನು ಅಂತ ಅವ್ರ ಬಾಯಿಂದ ನೀನು ಅರಕೆ ಮಾಡಿಸ್ಬೇಕು. ಅವ್ರ ಬಾಯಿಂದ ನೀನು ಇದು ದೇವ್ರ ಪ್ಲಾನ್ ನಿನ್ನಲ್ಲಿರೋದು. ನೋಡ್ದಾ, ಏದೇನ್ ತೋಟ ಆದಾಮನಿಂದ ಹಿಡಿದು, ನೋವಾ ಒಂದು ಶಿಪ್ಪಿಂದ ಹಿಡಿದು, ಗುಡಾರ ಮೋಶೆಯಿಂದ ಹಿಡಿದು ಅವ್ರು ಕೊಟ್ಟಿರೋ ಕೆಲಸಗಳು, ದೇವರು ಸೊಲೊಮೋನ ಆಲಯ ಕಟ್ಟೋದಿಂದ ಹಿಡಿದು ಆಮೇನ್ ಅಲ್ಲಿಂದ ಒಂದೊಂದು ಒಬ್ಬೊಬ್ಬರಿಗೆ ಜೆರುಬ್ಬಾಬೆಲನಿಗೆ, ಯೆಹೋಶುವನಿಗೆ 2ನೇ ಟೆಂಪಲ್, 2nd ಟೆಂಪಲ್ಗೆ ಒಂದು ಕಾಂಪೌಂಡ್ ಅನ್ನ, ಅದು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ದೀನಿ, ವಾಲ್ಸ್ ಕಟ್ಟೋದಿಕ್ಕೆ ಪೌಲು ಗೋಡೆಗಳನ್ನ ನೇಹಮ್ಯನಿಗೆ ಕೆಲಸ ಕೊಟ್ಟ. ಅದೊಂದೊಂದೊಂದೊಂದು ತೀರಿಸ್ಕೊಂಡು ನಮ್ಗೊಂದು ಕೆಲಸ ಕೊಟ್ಟಿದ್ದಾನೆ. ನಾವು ಕೂಡ ಈ ದೇವರೆಂಬ ದೇಹ ಎಂಬ ಆಲಯವನ್ನ ಕಟ್ಟಬೇಕು. ನೀವೇ ದೇವರ ಆಲಯ, ನೀವೇ ಪ್ರಾಣ, ಆತ್ಮ, ಶರೀರ. ಬಲಿಪೀಠ ಅಂದ್ರೆ ಕೈಯಲ್ಲಿ, ಕಣ್ಣಲ್ಲಿ, ಬಾಯಲ್ಲಿ ಆರಾಧಿಸ್ತೀವಿ. ಬಲಿಪೀಠ ಅಂದ್ರೆ ಒಳಗಡೆ ಏನಿದೆ? ನಮ್ಮ ಒಳಗಡೆ ಶರೀರ ಒಳಗಡೆ ಪ್ರಾಣ ಇದೆ, ಆತ್ಮ ಇದೆ. ಅದೇ ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಪರಲೋಕದ 3 ಪ್ಲೇಸ್ ಹೇಳ್ತಾರ ನಿಮ್ಗೆ. ಗುಡಾರ ಅಷ್ಟೇ 3 ಪ್ಲೇಸು, ನೋವಾ ಒಂದು ಶಿಪ್ 3 ಪ್ಲೇಸು, 3 ಫ್ಲೋರು, 3 ಜಾಗಗಳು ದಾಟಿ ಹೋಗ್ಬೇಕು.
ಕೆಳಗಡೆ ಏನ್ ಹಾಕಿದ್ದ? ಕೆಳಗಡೆ ಏನಿತ್ತು? ಫಸ್ಟ್ ಫ್ಲೋರ್ ಅಲ್ಲಿ ನೋವ ಕಟ್ಟಿದ್ರಲ್ಲಿ ಪ್ರಾಣಿಗಳು ಬಲಿ ಕೊಡೋರು. ಸೆಕೆಂಡ್ ಫ್ಲೋರ್ ಅಲ್ಲಿ ಏನಿದೆ? ಆಹಾರ ಇದೆ. ಮೂರನೇ ಫ್ಲೋರ್ ಅಲ್ಲಿ ಯಾರಿದ್ದಾರೆ? ನಾವು ಹೋಗೋ ಪರಲೋಕ, ನೋವನ್ ಹೆಂಡತಿ ಮಕ್ಕಳು. ಮೀನಿಂಗ್ ಇದೆ ಇವುಗಳಿಗೆಲ್ಲ. ಸುಮ್ಮನೆ ಎಲ್ಲ ದೇವರೆಲ್ಲ ತಮಾಷೆಗೆಲ್ಲ ಹೇಳಲ್ಲ ಯಾವ್ದು. ಅದೇನ ಒಂದು ಹೇಳಿದ್ರೆ ನಾವೆಲ್ಲ ಮಾತಾಡ್ಬಿಟ್ಟು ತಮಾಷೆಗೆ, ಜೋಕ್ಸ್ಗೆ ಸುಮ್ಮನೆ ಅಂತೀವಿ. ಜೀಸಸ್ ಎಲ್ಲ ಹೇಳಿದ್ರೆ ಒಂದು ವಾಕ್ಯ. ಅಲ್ಲೆಲ್ಲೂಯ್ಯ. ನಮ್ಗಿರೋ ಕೆಲಸ ಆಲಯನ ಕಟ್ಟಬೇಕು, ಆಲಯನ ಬಿಲ್ಡಪ್ ಮಾಡಬೇಕು, ಆಲಯನ ಅಭಿವೃದ್ಧಿ ಮಾಡಬೇಕು. ಒಂದು ಕಲ್ಲು ತಂದು ಇನ್ನೊಂದು ಕಲ್ಲು ಮೇಲೆ ನೀನು ಇಡ್ತಾ ಇರಬೇಕು. ಒಬ್ಬನ ಸಂಪಾದಿಸ್ತಾರೆ, ಒಬ್ರು 5 ಜನ ಸಂಪಾದಿಸ್ತಾರೆ, ಒಬ್ರು 10 ಜನ ಸಂಪಾದಿಸ್ತಾರೆ, ಒಬ್ರು 1 ಲಕ್ಷ ಸಂಪಾದಿಸ್ತಾರೆ. ಒಂದೊಂದು ಅವ್ರು ಕೊಟ್ಟಿರೋ ತಲಂತುಗಳು, ಅವ್ರು ಕೊಟ್ಟಿರೋ ವರಗಳು, ಅವ್ರು ಕೊಟ್ಟಿರೋ ಆಧಾರಗಳ ಮೇಲೆ 5 ರೂಪಾಯಿ, ಒಬ್ಬನಿಗೆ 2 ರೂಪಾಯಿ ಕೊಟ್ಟಿದ್ದಂತೆ, ಅವ್ನು 5 ರೂಪಾಯಿ ಸಂಪಾದಿಸಿದಂತೆ. ಒಬ್ಬನು 1 ರೂಪಾಯಿನ ಹಂಗೆ ಇಟ್ಕೊಂಡಿದ್ದಂತೆ. 1 ರೂಪಾಯಿ ಇಟ್ಕೊಳ್ಳೋ ತರ ನೀನು ಇರಬಾರ್ದು. 1 ರೂಪಾಯಿನ ನೀನು 5 ರೂಪಾಯಿ ಮಾಡಬೇಕು, 5 ರೂಪಾಯಿನ 10 ರೂಪಾಯಿ ಮಾಡಬೇಕು. ಅವಾಗ 10 ಗ್ರಾಮಗಳ ಮೇಲೆ ನಿಮಗೆ ಪವರ್ ಕೊಡ್ತಾರೆ. ಆಮೇನ್. ಏನ್ ಹೇಳ್ಬೇಕಂದ್ರೆ ನೀನು ಲೋಕದ ಎಲ್ಲಾ ಕಡೆಗೆ ಹೊರಟೋಗಿ ಸುವಾರ್ತೆಯನ್ನು ಸಾರು. యేసు క్రీస్తునే నిజవాద దేవుడు, యేసయ్యే నిజమైన దేవుడు, రక్షకుడు. రక్షణ ఆయనలోనే, నీ పాప పరిహారము. మెయ్యాన దేవన్, యేసు కర్తరే మెయ్యాన దేవన్. Jesus only salvation. He is only God, no another God, no one more God. Amen. Amen. Alpha Omega ಅಂತ ಒಂದೊಂದು ಹೇಳಿ ಅವರ ತಕ್ಕ ಭಾಷೆಗೆ ನಾವು ಬಲಪಡಿಸ್ತೀವಿ. Praise the Lord. Hallelujah. ಇನ್ನೇನಿದೆ ದೇವ್ರ ಪ್ಲಾನ್ ಅಲ್ಲಿ ಅಂತ ನಾನು ನಿಮ್ಗೆ ಹೇಳಿದ್ರಲ್ಲಿ ಬಾಕಿ ಇದೆ. 3rd ಟೆಂಪಲ್ ಬರಬೇಕು. ಏನ್ ಬರಬೇಕು? ಅದು 70 ವೀಕ್ಸ್ ಅಲ್ಲಿ ಬರ್ತದೆ, 7ನೇ ವಾರದಲ್ಲಿ. ಅದು ಯಾವಾಗಂದ್ರೆ ಸಭೆ ಎತ್ತಲ್ಪಟ್ಟು ಮಧ್ಯಾಕಾಶದಲ್ಲಿರುವಾಗ 3ನೇ ಟೆಂಪಲ್ ಬರ್ತಾನೆ ಆಂಟಿ ಕ್ರೈಸ್ಟ್. ಅವಾಗ ಸಭೆಯಲ್ಲಿ ಇರಲ್ಲ, ನಾವೆಲ್ಲ ಇರಲ್ಲ. ಆಮೇನ್. ಹಲ್ಲೆಲೂಯಾ. 3ನೇ ಟೆಂಪಲ್ ಕಟ್ತಾರೆ. ಅದು ಕೂಡ ಬಲಿಯಾಗಿಸ್ತಾರೆ. ಅಲ್ಲಿ ಕೆಟ್ಟದ್ದನ್ನು ನಡೆಸ್ತಾನೆ ಸೈತಾನ. ಮಗನ ಹೋಗಿ ಅಲ್ಲಿಂದ ಓಡಿಸ್ಬಿಡ್ತಾರೆ. 7 ವರ್ಷ ಉಪದ್ರವ ಕಾಲ ಮುಗಿತದೆ. ಅರ್ಮೆಗದೊಂದು ಯುದ್ಧ ನಡೀತದೆ. 1000 ವರ್ಷ ಆಳ್ವಿಕೆ ಆಗ್ತದೆ. 1000 ವರ್ಷ ಆಳ್ವಿಕೆ ಆದ್ಮೇಲೆ ನಿತ್ಯತ್ವ, ಇಟರ್ನಲ್ ಲೈಫ್. ಆಮೇನ್. ಹಲ್ಲೆಲೂಯಾ. ಆಮೇನ್. నిత్య జీవం, శాశ్వతమైనది, నరకము లేదా పరలోకము. ಆಮೇನ್. ಆ ನಿತ್ಯತ್ವದಲ್ಲಿ ನಾವು ಸೇರ್ತೀವಿ. ಆಗ ಅಷ್ಟೊತ್ತಿಗೆ ದೇವರು ಕೈಯಿಂದ ಹಾಕಿರೋ ಪಟ್ಟಣವನ್ನ ಕಟ್ಟಿರ್ತಾನೆ. ನೀವು ಎರಸಿಲೆ. ಅದು ದೇವರ ಕೆಲಸ, ನಮ್ದು ನಿಂದಲ್ಲ. ಅದಕ್ಕೆ ನಾವು ಕಲ್ಲು ಜೋಡಿಸ್ಬೇಕು. ಮನೆ ಹೇಳಿದ್ನಲ್ಲ, ಜೇನುಗೂಡು ಹುಡುಗಲೆಲ್ಲ ಹೋಗ್ಬಿಟ್ರೆ ಜೇನುಗೂಡು ಹೆಂಗಿರ್ತದೆ ನೋಡಿರ್ತೀರಲ್ಲ, ಹುಡುಗಲೆಲ್ಲ ಹೋಗಿರೋದು. ಆಮೇನ್. ಅದು ಹೋಗಿರೋ ಗೂಡು ಹೆಂಗಿರ್ತದೆ, ಒಂದು ಮೇಲೆ ಒಂದು ಮನೆ ಒಂದು ತೂತಾದ್ಮೇಲೆ ಇನ್ನೊಂದು ತೂತು ಹೆಂಗಿರ್ತದೆ ಕಲ್ಲುಗಳು, ಆ ತರ ನಾವು ಒಂದೊಂದು ಒಬ್ಬೊಬ್ಬರು ಒಂದೊಂದು ಶೇಪ್ ಇರ್ತೀವಿ. ಆದ್ರೆ ಒಂದ್ರ ಮೇಲೆ ಒಂದಿರ್ತೀವಿ. ಇದು ಲಾಸ್ಟ್ ಪ್ಲಾನ್. ಆಮೇನ್. ಹಲ್ಲೆಲೂಯಾ. ಈ ತೋಟದಿಂದ ನ್ಯೂ ಜೆರುಸಲೇಮ್, ಹೊಸ ಯೆರೂಸಲೇಮ್. ವಾಕ್ಯ ತಗೊಳ್ಳೋಣ ಅದಕ್ಕ. ಎಸ್, ತಿನ್ಬಿಟ್ಟು ಮನೆಗೆ ಹೋಗೋಣ ಅದಕ್ಕೆ ತಿನ್ಬಿಟ್ಟು. ಆಮೇನ್. ಆಮೇನ್. ಎಸ್. ರೆವಲ್ಯೂಷನ್ ಚಾಪ್ಟರ್ 21:2, ಪ್ರಕಟಣೆ ಗ್ರಂಥ 21:2 ಓದಿ ಬೇಗ. ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ. ಪರಲೋಕ ಬೇರೆ ಇದೆ, ಯೆರೂಸಲೇಮ್ ಬೇರೆ ಇದೆ. ಅದು ಇರ್ತದೆ. ನ್ಯೂ ಆಕಾಶ, ಹೊಸ ಆಕಾಶ, ಹೊಸ ಭೂಮಿ. 4 ಪ್ಲೇಸ್ ಅಲ್ಲಿ ಭೂಮಿಯಲ್ಲಿ ಪ್ರತಿ ಪರಿಶುದ್ಧರು ಇರ್ತಾರೆ. ಪ್ರತಿ ಪರಿಶುದ್ಧರು ಎಷ್ಟು ಪ್ಲೇಸ್ ಇರ್ತಾರೆ? ಈ 4 ಪ್ಲೇಸ್. ನ್ಯೂ ಆರ್ಕ್, ನ್ಯೂ ಜೆರುಸಲೇಮ್ ಅಂಡ್ ಓಲ್ಡ್ ಕಿಂಗ್ಡಮ್. ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಹಳೆ ಪರಲೋಕ, ಹೊಸ ಯೆರೂಸಲೇಮು, 2ನೇದು, 3ನೇದು ಹೊಸ ಆಕಾಶ, ಹೊಸ ಭೂಮಿ. ಈ 4ರಲ್ಲಿ ಈ ಭೂಮಿಯಲ್ಲಿ ಪ್ರತಿ ಪರಿಶುದ್ಧರು ಇನ್ ಫ್ಯೂಚರ್ ಅಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹೊಸ ಯೆರೂಸಲೇಮ್ ಅಂತಿದೆಯಾ? ಈಗಿರೋ ಯೆರೂಸಲೇಮು ಸುಟ್ಟೋಗುತ್ತೆ. ಈಗಿರೋ ಯೆರೂಸಲೇಮು ಸುಟ್ಟೋಗ್ಬಿಡ್ತದೆ. ಅದು ಇನ್ನಿದ್ರೆ ಇವತ್ತು ಹೊರಗೆ, ಇವತ್ತು ರಾಪ್ಚರ್ ಆದ್ರೆ, ಇವತ್ತು ಎತ್ತಾಲ್ಪಟ್ರೆ 1700 ವರ್ಷ ಇರ್ತದೆ. ಎಷ್ಟು ವರ್ಷ ಇರ್ತದೆ ಈ ಯೆರೂಸಲೇಮು? 1007 ಇಯರ್ಸ್. ಆಮೇಲೆ ಅದು ಕೂಡ ಇರಲ್ಲ. ಈ ಜೆರುಸಲೇಮು ಚೌಕವಾಗಿರ್ತದೆ. 12 ಬಾಗಿಲು ಇರ್ತದೆ.
ಆಮೇಲೆ ಆಸ್ತಿವಾರ ಇರ್ತದೆ, ಶೇಪ್ ಇರ್ತದೆ, ಫಿಕ್ಸ್ ಜಾಗದಲ್ಲಿ ಇರ್ತದೆ. ಈ ಭೂಮಿ ಈಗಿರೋ ಶೇಪ್ ಇಲ್ಲ, ಫಿಕ್ಸ್ ಜಾಗ ಇಲ್ಲ. ಈಗಿರೋ ಆಕಾಶ ಆಗಲಿ ಕೊಲಾಪ್ಸ್ ಆಗ್ಬಿಡ್ತದೆ. ಅದು ಶಾಶ್ವತವಾದ ದೇವರೇ ಆಸ್ತಿವಾರ, ಸ್ವತಃ ಕೈಯಿಂದ ಕಟ್ಟಿರುವ ಮುತ್ತು ರತ್ನಗಳಿಂದ. ಆಮೇನ್ ಆಮೇನ್. ವಿಸಿಬಲ್ ಪ್ಲಸ್ ಅನ್ವಿಸಿಬಲ್. ಆಮೇನ್. ಸ್ಪಿರಿಚುವಲಿ ಆಗಿರ್ತದೆ, ಭೌತಿಕವಾಗಿರ್ತದೆ. ಅನ್ವಿಸಿಬಲ್ ಅಂದ್ರೆ ಅರ್ಥ ಆಗಿರ್ತದೆ. ವಿಸಿಬಲ್ ಅನ್ವಿಸಿಬಲ್. ಭೌತಿಕವಾಗಿರ್ತದೆ, ಅದು ಶಾರೀರಿಕವಾಗಿರ್ತದೆ. ಆಮೇನ್. ಇಂಥ ರಾಜ್ಯಕ್ಕೆ ನೀನು ಕರೆದಿರೋದು. ಇನ್ಮೇಲೆ ನೀನು ಹೆಂಗೆ ದೇವರಿಗಾಗಿ ಪ್ರಿಪೇರ್ ಆಗ್ತೀಯೋ, ನಿಂಗೆ ಜನಗಳನ್ನ ಪ್ರಿಪೇರ್ ಮಾಡ್ತೀಯೋ, ನೀನು ಸಂಪೂರ್ಣವಾಗಿ ಇದರಲ್ಲಿ ಇನ್ವಾಲ್ವ್ ಆಗ್ಬೇಕಷ್ಟೇ. ದೇವರು ನಿನ್ನನ್ನು ಪ್ರೇರೇಪಿಸ್ತಾರೆ. ಕಣ್ಣುಚ್ಚೋಣ. ಆ ಟ್ರಾವೆಲಿಂಗ್ ಅಲ್ಲಿ ನಮ್ಮನ್ನ ಕರ್ಕೊಂಡೋದೆ. ಇದು ಎಲ್ಲ ಮಾತುಗಳಲ್ಲಿ ಜ್ಞಾನ ಕೊಟ್ಟಿದೆಯಾ? ಮಾತನ್ನು ತಿಳಿಸೋದಕ್ಕೂ ಎಚ್ಚರಿಸೋದಕ್ಕೂ ನಾವು ಸಿದ್ಧಪಡೋದು, ಅನೇಕರನ್ನ ಸಿದ್ಧಪಡಿಸೋದು. ಯೇಸುವಿನ ನಾಮದಲ್ಲಿ ಧನ್ಯವಾದ. ಆಶೀರ್ವದಿಸಿ, ಬಲಪಡಿಸಿ, ಯೇಸುವಿನ ನಾಮದಲ್ಲಿ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇ ಅವನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಒಂದೊಂದು ಉಪಕಾರಗಳನ್ನು ಎಂದಿಗೂ